ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತಹ ಒಂದು ಎಪಿಸೋಡ್ ಇವತ್ತಿಗೆ ನೂರಾರು ಹೆಣ್ಮಕ್ಳ ಕೈಗೆ ಬ್ರಷ್ ಅನ್ನ ಕೊಟ್ಟು ತುಂಬಾ ಕಾನ್ಫಿಡೆಂಟ್ ಆಗಿ ಮೇಕಪ್ ಕಲಿಯೋದನ್ನ ಹೇಳ್ಕೊಟ್ಟಂತವ್ರು. ಆಕ್ಚುಲಿ ಒಂದು ಹೆಣ್ಮಕ್ಳಿಗೆ ಒಂದು ಆತ್ಮವಿಶ್ವಾಸ ಬರೋದೇ ಒಂದು ಬ್ಯೂಟಿಯಿಂದ. ಸೊ ನಾವು ನೋಡಕ್ ಚೆನ್ನಾಗಿ ಕಾಣಿಸಿದ್ರೆ ಯಾರ ಮುಂದೆನಾದ್ರೂ ಮಾತಾಡ್ಬೇಕು ಅನ್ನೋವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಸೊ ಓನರ್ ಇಲ್ದೇ ಇರ್ಬೇಕಾದ್ರೆ 6 ಮಂತ್ ನೀವು ನಂಬಲ್ಲ, ನನಗೆ ಒಂದು ಥ್ರೆಡ್ ಕೊಟ್ಟಿಲ್ಲ, ನೀನು ನೋಡ್ಕೋ, ನೀನು ನಿಂತ್ಕೊಂಡು ನೋಡ್ತಾ ಇರು. ಕರೆಕ್ಟಾಗಿ ಕ್ಲೈಂಟ್ ಬರೋ ಟೈಮಿಗೆ ನನ್ನನ್ನು ಏನಕ್ಕಾದ್ರೂ ಈಚೆ ಕಳ್ಸೋದು, ನೀನು ಹೋಗು ಅದು ತಗೋಬಾ, ನೀನು ಹೋಗು ಇದು ತಗೋಬಾ. ಬಿಕಾಸ್ ಅವ್ರ ವರ್ಕ್ನ ನೋಡ್ಕೋಬಾರ್ದು ಅನ್ನೋ ಇಂಟೆನ್ಷನ್. ಒಂದು ಮೇಕಪ್ ಕೋರ್ಸ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಶಿಲ್ಪಾ ಗೌಡ ಯಾರು ಅಂತ ಹೋಲ್ ಬ್ಯಾಂಗ್ಳೂರಲ್ಲಿ ರೆಕಗ್ನೈಸ್ ಮಾಡೋ ಹಾಗೆ ಆಯ್ತು. ನಮ್ಮ ವರ್ಕ್ ಚೆನ್ನಾಗಿದ್ದು, ನಾವು ಕೊಡೋಂಥ ಫಿನಿಶಿಂಗ್ ಚೆನ್ನಾಗಿದ್ರೆ ನಮ್ಮ ಕ್ಲೈಂಟ್ ನಮ್ಮನ್ನೇ ಹುಡುಕೊಂಡು ಬರ್ತಾರೆ, ಎಷ್ಟೇ ಕಾಂಪಿಟೇಷನ್ ಇದ್ರು. ಸೊ ಲಾಸ್ ಎಲ್ಲಿಂದ? ಮೇಕಪ್ ಇಂಡಸ್ಟ್ರಿನ ಯಾಕೆ ಬೈತೀರಾ? ಮತ್ತೆ ಜನಕ್ಕೆ ಆಸೆ ಜಾಸ್ತಿ ಆಗ್ತಾ ಇದೆ, ಬಿಸ್ನೆಸ್ ಕಡಿಮೆ ಆಗ್ತಾ ಇಲ್ಲ, ಜನಕ್ಕೆ ಆಸೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಆರ್ಟಿಸ್ಟ್ಗಳು ಇಂಡಸ್ಟ್ರಿಗೆ ಬಂದು ಮೇಕಪ್ ಇಂಡಸ್ಟ್ರಿ ಹೆಸರನ್ನೇ ಹಾಳು ಮಾಡ್ತಿದ್ದಾರೆ. ನಮಸ್ಕಾರ, ಚೈತ್ರ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ಈ ಪಾಡ್ಕಾಸ್ಟ್ ನೋಡ್ತಾ ಇರುವಂತಹ ಎಲ್ಲ ಹೆಣ್ಮಕ್ಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಹಾಗಾಗಿ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂಥ ಒಂದು ಎಪಿಸೋಡ್ ಇವತ್ತು. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಹೆಣ್ಮಕ್ಳು ಭಾಳ ಕುತೂಹಲದಿಂದ ಕಾಯುವ, ಅವರ ಆಸಕ್ತಿಗೆ ಅನುಗುಣವಾಗಿರುವಂಥ ವ್ಯಕ್ತಿಯನ್ನೇ ಇವತ್ತು ಕರೆಸಿದ್ದೇವೆ. ಇವರು ಸುಮಾರು 20 ವರ್ಷಗಳ ಹಿಂದೆ ಒಬ್ಬ ಬ್ಯೂಟಿಷಿಯನ್ ಆಗಿ ತಮ್ಮ ಜರ್ನಿಯನ್ನು ಪ್ರಾರಂಭ ಮಾಡಿದವರು. ಇವತ್ತಿಗೆ ನೂರಾರು ಹೆಣ್ಮಕ್ಳ ಕೈಗೆ ಬ್ರಷ್ ಅನ್ನು ಕೊಟ್ಟು ತುಂಬ ಕಾನ್ಫಿಡೆಂಟ್ ಆಗಿ ಮೇಕಪ್ ಕಲಿಯೋದನ್ನು ಹೇಳ್ಕೊಟ್ಟಂಥವ್ರು. ಸಾಮಾನ್ಯ ವರ್ಗದ ಬಡ ವರ್ಗದ ಹೆಣ್ಮಕ್ಳಿಗೆ ಮೇಕಪ್ ಕಲಿಯೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಿದ್ದ ಕಾಲಘಟ್ಟದಲ್ಲಿ ಬಹಳ ಕಡಿಮೆ ಪ್ರೈಸ್ಗೆ ಮೇಕಪ್ ಕಲಿಯೋದನ್ನು ಒಂದು ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಮೇಕಪ್ ಆರ್ಟಿಸ್ಟ್ ಆಗುವಂತಹ ಆಸೆಗೆ ನೀರೆರೆದವರು ಅಂತ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿರುವಂತಹ ಅತಿಥಿ ಬೇರೆ ಯಾರೂ ಅಲ್ಲ, ಅವರು ಒಬ್ಬ ವುಮನ್ ಎಂಟರ್ಪ್ರೆನರ್, ಬಿಸ್ನೆಸ್ ವುಮನ್, ಬ್ಯೂಟಿಷಿಯನ್ ಆಗಿದ್ದವರು, ಮೇಕವರ್ ಆರ್ಟಿಸ್ಟ್, ಜೊತೆಗೆ ಮೇಕವರ್ ಆರ್ಟಿಸ್ಟ್ಗೆ ಟ್ರೈನಿಂಗ್ ಕೊಡುವಂಥ ಒಬ್ಬ ಬೆಸ್ಟ್ ಮೆಂಟರ್ ಅಂತಲೇ ಹೇಳ್ಬೋದು. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಅವರು ಶಿಲ್ಪಾ ಗೌಡ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಶಿಲ್ಪಾ ಗೌಡ ಅವರೇ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ನೋಡುವಾಗಲೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ರೆಡಿ ಆಗ್ತೀರಿ. ಸೊ ಈ ಮೇಕವರ್ ಆರ್ಟಿಸ್ಟ್ಗಳಿಗೆ ಅದು ಹೆಂಗೆ ಈ ತಾವು ಚೆನ್ನಾಗಿ ಕಾಣಿಸ್ತಾರೆ, ಬೇರೆಯವ್ರನ್ನೂ ಚೆನ್ನಾಗಿ ಕಾಣೋ ಥರ ಮಾಡ್ತಾರೆ, ಹೆಂಗೆ ಬರುತ್ತೆ ಈ ಕಲೆ ಅಂತ? ಆಕ್ಚುಲಿ ಒಂದು ಹೆಣ್ಮಕ್ಳಿಗೆ ಒಂದು ಆತ್ಮವಿಶ್ವಾಸ ಬರೋದೇ ಒಂದು ಬ್ಯೂಟಿಯಿಂದ. ಸೊ ನಾವು ನೋಡಕ್ ಚೆನ್ನಾಗಿ ಕಾಣಿಸಿದ್ರೆ ಯಾರ ಮುಂದೆನಾದ್ರೂ ಮಾತಾಡ್ಬೇಕು ಅನ್ನೋವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ನಿಜ. ಸೊ ಹಾಗಾಗಿ ಎಲ್ಲೋದ್ರೂ ರೆಡಿ ಆಗ್ತಾರೆ ಅಂತ. ಆದ್ರೆ ತುಂಬಾ ಜನಕ್ಕೆ ಇದೊಂದು ಕಲೆ ಅನ್ಕೊಳ್ತೀನಿ ನಾನು. ಒಂದು ಕ್ರಿಯೇಟಿವಿಟಿ, ನಾನು ಹಿಂಗ್ ರೆಡಿ ಆಗ್ಬೇಕು, ಆ ತರ ರೆಡಿ ಆಗ್ಬೇಕು ಅನ್ನೋದು ಎಲ್ಲ ಒಂದ್ ಕಡೆ ಆಸಕ್ತಿ ಜೊತೆಗೆ ಕ್ರಿಯೇಟಿವಿಟಿನೂ ಎರಡು ಸೇರಿದಾಗ ಮಾತ್ರ ಅದಾಗುತ್ತೆ ಅನ್ಸುತ್ತೆ. ಖಂಡಿತ. ನಿಮ್ಗೆ ಹೆಂಗ್ ಶುರುವಾಯ್ತು? ನೀವು ಚಿಕ್ಕ ವಯಸ್ಸಿಂದ ಹೆಂಗಿತ್ತು ನಿಮ್ಮ ಬಾಲ್ಯ? ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಇತ್ತ? ಈ ಮೇಕಪ್ಪು ಅಥವಾ ಬ್ಯೂಟಿ ಇದ್ರ ಬಗ್ಗೆ ಎಲ್ಲ ನೀವು ಚಿಕ್ಕ ವಯಸ್ಸಿಂದಲೂ ಒಂಥರ ಇಂಟ್ರೆಸ್ಟ್ ಇದ್ದಂತ ಹೆಣ್ಮಗಳ ಹೆಂಗೆ? ಆಕ್ಚುಲಿ 50% ಹೌದು ಅಂತ ಹೇಳ್ಬೋದು. ಹಂಗಂತ ತುಂಬಾ ಬ್ಯೂಟಿನಲ್ಲೇ ನಾನೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ನಿಜ ಹೇಳಬೇಕು ಅಂತಂದ್ರೆ. ನಾವು ನೋಡಿರೋ ಪ್ರಕಾರ ಬ್ಯೂಟಿಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾತ್ರ ಒಂದು ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ಕೇಳ್ಪಟ್ಟಿರ್ತೀವಿ. ಖಂಡಿತವಾಗ್ಲೂ ಇಲ್ಲ. ಲೈಫಲ್ಲಿ ಯಾರು ತುಂಬಾ ಕಷ್ಟಪಟ್ಟಿರ್ತಾರೋ ಅವರು ಕೂಡ ಈ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಬಿಕಾಸ್ ಯಾಕೆ ಅಂತಂದ್ರೆ ನಾನು 5 ಜನ ಹೆಣ್ಮಕ್ಳು ಇರೋಂಥ ಫ್ಯಾಮಿಲಿಲಿ ಹುಟ್ಟಿರುವಂಥ ಒಂದು ಹೆಣ್ಮಗಳು. ಸೊ ನಮ್ಮ ಮನೇಲಿ ಗಂಡು ಮಕ್ಕಳೇ ಇಲ್ಲ. ಸೊ ನಾನು SLC ಇರಬೇಕಾದ್ರೆ ನಮ್ಮಪ್ಪ ಎಕ್ಸ್ಪೈರ್ಡ್ ಆದರು. ಸೊ ಆ ಟೈಮಲ್ಲಿ ನನಗೆ ಎಜುಕೇಷನ್ ಕಡಿಮೆ ಇತ್ತು. ಸೊ ಯಾವ ಫೀಲ್ಡಿಗೆ ಹೋದರೆ ನನಗೆ ಜಾಬ್ ಸಿಗುತ್ತೆ ಅಂತ ತುಂಬ ಸರ್ಚ್ ಮಾಡಿ ನನಗೆ ಫೈನಲಿ ನಾನು ಸೆಲೆಕ್ಟ್ ಮಾಡಿದ್ದು ಬ್ಯೂಟಿಷಿಯನ್ ಫೀಲ್ಡ್.
ಓಕೆ, ಅಂದರೆ ಅದೇ ಬಹಳ ಜನ ಇದೊಂದು, ಈಗ ನೀವು ನಿಮ್ಮ ಫ್ಯಾಮಿಲಿ ವಿಷಯ ಹೇಳಿದ್ದಕ್ಕೆ ಈ ಥರ ತುಂಬ ಜನ ಹೆಣ್ಮಕ್ಳಿಗೆ ಓದೋದಕ್ಕಾಗೋದಿಲ್ಲ, ತುಂಬ ಹೈಯರ್ ಎಜುಕೇಷನ್ ಮಾಡಿಸೋಂಥ ಶಕ್ತಿ ಫ್ಯಾಮಿಲಿಯಲ್ಲಿ ಇರೋದಿಲ್ಲ, ಮತ್ತು ಬಹಳ ಸಣ್ಣ ವಯಸ್ಸಿಗೆ ದುಡಿಬೇಕಾದ ಅನಿವಾರ್ಯ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ. ಅಂತ ಹೆಣ್ಮಕ್ಳು ಬಹುತೇಕರು ಒಂದು ಟೈಲರಿಂಗ್ ಹೋಗ್ತಾರೆ, ಇಲ್ಲ ಬ್ಯೂಟಿಷಿಯನ್ಗೆ ಹೋಗ್ತಾರೆ. ಸೊ ನೀವು ಒಂದು 20 ವರ್ಷದ ಹಿಂದೆ ಅಂತೂ ಬಹುಶಃ ಅದು ಜಾಸ್ತಿ ಇತ್ತು ಅಂತ ಅನ್ಕೊಳ್ತೀನಿ ನಾನು. ಅಂದರೆ ದುಡಿಯೋಕ್ಕಾಗದೇ ಇರುವಂಥ, ಜಾಸ್ತಿ ಓದೋದಕ್ಕಾಗೋದಿಲ್ಲ ಮತ್ತು ದುಡಿಲೇಬೇಕಾದ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಈ ಫೀಲ್ಡಿಗೆ ಬರ್ತಿದ್ದವರು. ನೀವು ಹೇಳಿದ್ದಕ್ಕೆ ನನಗೆ ಅನ್ನಿಸ್ತು. ಸೊ ಹೆಂಗಿತ್ತು ನಿಮ್ಮ ಪ್ರಾರಂಭದ ದಿನಗಳು, ಹೆಂಗಿತ್ತು 20 ವರ್ಷದ ಹಿಂದೆ? ನೀವು ಸಣ್ಣ ಯಾವ ಏಜಿಗೆ ಬಂದ್ರಿ ನೀವು ಇದಕ್ಕೆ? ಆಕ್ಚುಲಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಂದು SLC ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು. ಸೊ ಇನ್ನೂ ರಿಸಲ್ಟ್ ಕೂಡ ಬಂದಿರಲಿಲ್ಲ ನನಗೆ. ಸೊ ಆ ಟೈಮಲ್ಲಿ ನಮ್ಮ ಅಪ್ಪ ಎಕ್ಸ್ಪೈರ್ಡ್ ಆದರು. ಸೊ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಲಿ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ಸೊ ಎಜುಕೇಷನ್ ನನಗೆ ಕಂಟಿನ್ಯೂ ಮಾಡೋದಕ್ಕೂ ಆಪ್ಷನ್ ಇರಲಿಲ್ಲ. ಬಿಕಾಸ್ 5 ಜನ ಹೆಣ್ಮಕ್ಳನ್ನ ನಮ್ಮಮ್ಮ ಸಾಕೋದು ಅಂದರೆ ಸುಮ್ಮನೆ ಅಲ್ಲ, ಒಬ್ರಲ್ಲ ಇಬ್ರಲ್ಲ 5 ಜನ ಹೆಣ್ಮಕ್ಳೆ, ಒಂದು ಗಂಡ್ಮಗು ಇಲ್ಲ ನಮ್ಮ ಮನೇಲಿ. ಸೊ ಹಾಗಂತ ರಿಚ್ ಪೀಪಲ್ಲು ಅಲ್ಲ ನಾವು. ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಹಾಗೂ ನಮ್ಮ ಮನೇಲಿ ಹೇಳಿದ್ರೆ ಏನಾದರೂ ಮಾಡಿ ಓದ್ಸೋಣ ಅಂತ. ಖಂಡಿತ ಆಪ್ಷನ್ನೇ ಇರಲಿಲ್ಲ. ಒಬ್ರಾದ್ರೆ ಓದಿಸ್ಬೋದಾಗಿತ್ತು, 5 ಜನ ಹೆಂಗ್ ಓದ್ಸಕ್ ಸಾಧ್ಯ? ನಾನ್ ಬಂದು 4th ಒನ್. ಸೊ ಇಬ್ರು ಸಿಸ್ಟರ್ಸ್ಗೆ ಮ್ಯಾರೇಜ್ ಆಗಿತ್ತು ಆ ಟೈಮಲ್ಲಿ. ಇನ್ನು 3 ಜನ ಹೌದು, ಇನ್ನು 3 ಜನ ಹೆಣ್ಮಕ್ಳು ನಾವು ಮನೇಲಿದ್ವಿ ನಮ್ಮಪ್ಪ ಎಕ್ಸ್ಪೈರ್ಡ್ ಆಗೋ ಟೈಮಲ್ಲಿ. ಸೊ ಅವಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಇನ್ನೂ ಎಜುಕೇಷನ್ ಕಂಟಿನ್ಯೂ ಮಾಡೋಕೆ ನನ್ನ ಕೈಲಿ ಆಗಲ್ಲ. ಯಾರಿದ್ದಾರೆ ನಮಗೆ ಫೀಸ್ ಪೇ ಮಾಡೋಕ್ಕಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರೂ ಇರಲಿಲ್ಲ. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ ಎಲ್ಲಾದರೂ ವರ್ಕ್ಗೆ ಹೋಗ್ಬೇಕಲ್ವಾ ಅಂತ ಹೇಳಿ. ಸೊ ಬೇರೆ ಬೇರೆ ಯಾವುದೇದೋ ಸಣ್ಣ ಪುಟ್ಟ ವರ್ಕ್ಗೆಲ್ಲ ನಾನು ಜಾಯ್ನ್ ಆಗೋದಕ್ಕೆ ಟ್ರೈನ್ ಮಾಡಿದೆ. ಸೊ ಟ್ರೈ ಮಾಡಿದಾಗ 18 ಇಯರ್ಸ್ ಕೂಡ ಆಗಿರಲಿಲ್ಲ ನನಗೆ. ಸೊ ಅದು ಕೂಡ ಇಶ್ಯೂ ಆಗ್ತಾ ಇತ್ತು. ಫೈನಲಿ ನಮ್ಮ ಏರಿಯಾದಲ್ಲಿ ಒಂದು ಗಾರ್ಮೆಂಟ್ಸ್ ಇತ್ತು. ಸೊ ಆ ಗಾರ್ಮೆಂಟ್ಸ್ ಹತ್ರ ಹೋಗಿ ಲೈನ್ ನಿಂತ್ಕೊಂಡೆ ನಾನು. ಇಲ್ಲಾದ್ರೂ ಒಂದು ಹೆಲ್ಪರ್ ಕೆಲಸನಾದ್ರೂ ಮಾಡ್ಬೋದಲ್ವಾ ಅಂತ. ಅಲ್ಲೂ ಕೂಡ ರೂಲ್ಸ್ ಇತ್ತು, 18 ಇಯರ್ಸ್ ಬಿಲೋ ಜಾಬ್ ಕೊಡೋ ಹಾಗಿಲ್ಲ ಅಂತ. ಸೊ 2-3 ಟೈಮ್ಸ್ ಹೋದೆ, ಇದೇ ರೀಸನ್ ಹೇಳಿ ವಾಪಸ್ ಕಳ್ಸಿದ್ರು. ಸೊ ನೆಕ್ಸ್ಟ್ ಟೈಮ್ ಏನ್ ಪ್ಲಾನ್ ಮಾಡಿದೆ ಅಂತಂದ್ರೆ, ಇದನ್ನ ಹೇಳ್ಬೇಕೋ ಬೇಡವಾ ಗೊತ್ತಿಲ್ಲ, ಅವತ್ತು ನನಗೆ ತುಂಬಾ ಕಷ್ಟ ಇತ್ತು. ಬಟ್ ನಂಗೆ ಜಾಬ್ ಬೇಕೇ ಬೇಕಾಗಿತ್ತು ಅಂತ ಮಾರ್ಕರ್ ತಗೊಂಡು ನನ್ನ ಏಜ್ ನ ತಿದ್ದುಬಿಟ್ಟು ನಾನು ಅದನ್ನ ಮತ್ತೆ ಜೆರಾಕ್ಸ್ ಮಾಡ್ಕೊಂಡು ಹೋಗಿ ಕೊಟ್ಟು, ಯಾಕಂದ್ರೆ ಅಲ್ಲಿ ತುಂಬಾ ಜನ ಹೋಗ್ತಾ ಇರ್ತಾರೆ ಡೈಲಿ ಜಾಬ್ಗೆ. ಸೊ ಅವ್ರು ಯಾರಿಗೂ ನೆನ್ಪಿರಲ್ಲ. ಸೊ ಆ ಟೈಮಲ್ಲಿ ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿ ಒಂದು ಗಾರ್ಮೆಂಟ್ಸ್ಗೆ ಜಾಯ್ನ್ ಆದೆ, ಒಂದು ಹೆಲ್ಪರ್ ಆಗಿ. ಅವತ್ತಿನ ನನ್ನ ಸಂಬಳ 1000 rupees. ಸೊ ಅದಾದ ನಂತರ ನನಗೆ ಆ್ಯಕ್ಚುಲಿ ಸ್ವಲ್ಪ ಎಲ್ಲದರಲ್ಲೂ ಸ್ಕಿಲ್ಸ್ ಚೆನ್ನಾಗಿತ್ತು. ನೋಡಿದ ತಕ್ಷಣ ಮಾಡೋದು. ಅದಾಗಿದ ತಕ್ಷಣ ನನ್ನ ಟೈಲರಿಂಗಿಗೆ ಹಾಕಿದ್ರು, ನನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಸೊ ಒಂದು 2 years 1.5 years ನಾನು ಅಲ್ಲೇ ವರ್ಕ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನನಗೆ ಸಡನ್ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ಹೆಂಗೆ ಅಂದ್ರೆ ಸ್ವಲ್ಪ ಡಸ್ಟ್ ಅಲರ್ಜಿ, ಅದು ನನ್ಗೆ ಇವತ್ತಿಗೂ ಕೂಡ ಇದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಗಾರ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಡಸ್ಟ್ ಜಾಸ್ತಿ, ಅವಾಗ ಹೆಲ್ತ್ ಇಶ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ನಾನು ಯೋಚನೆ ಮಾಡಿದೆ, ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಒಂದು, ಮತ್ತು ಸ್ಯಾಲ್ರಿ ಓಕೆ ಅವತ್ತಿನ ರೇಟಿಗೆ ಓಕೆ, ಬಟ್ ಲೈಫಲ್ಲಿ ಇನ್ನೂ ಮುಂದಕ್ಕೆ ಹೋಗೋಕ್ಕೆ ಏನು ದಾರಿ ಇದೆ ಅಂತ ಕುತ್ಕೊಂಡು ಹುಡುಕ್ತೆ. ಸೊ ಅವಾಗ ನಾನು ಸೆಲೆಕ್ಟ್ ಮಾಡಿದ್ದು ಬ್ಯೂಟಿ ಇಂಡಸ್ಟ್ರಿನ. ಸೊ ಬ್ಯೂಟಿಷಿಯನ್ ಕೋರ್ಸ್ಗೆ ಹೋಗೋಣ ಅಂತ ಟ್ರೈ ಮಾಡಿದೆ. ಅವತ್ತಿಗೆ ಫೀಸ್ ಬಂದು 15,000 ಹೇಳಿದ್ರು. 15,000 ಕೂಡ ನನ್ಗೆ ಅವತ್ತಿಗೆ ಬಿಗ್ ಅಮೌಂಟೇ. ಬಟ್ 1.5 year ವರೆಗೂ ನಾನು ವರ್ಕ್ ಮಾಡಿದ್ನಲ್ಲ, ಆ PF ಅಮೌಂಟ್ ಇತ್ತು. ಆ PF ಅಮೌಂಟ್ನ ತಗೊಂಡು ನಾನು ಒಂದು ಬ್ಯೂಟಿಷಿಯನ್ ಕೋರ್ಸ್ಗೆ ಹೋದೆ. ಸೊ ತುಂಬಾ ಕಡೆ ಸರ್ಚ್ ಮಾಡಿದೆ. ಸರ್ಚ್ ಮಾಡಿ ಅವತ್ತಿನ ನನ್ನ ಮೆಂಟಾಲಿಟಿ ಹೆಂಗಿತ್ತಂದ್ರೆ, ಚಿಕ್ಕ ಚಿಕ್ಕ ಸಲೂನ್ಗಳಲ್ಲಿ ಚೆನ್ನಾಗಿ ಹೇಳ್ಕೊಡಲ್ಲ, ಸೊ ದೊಡ್ಡ ದೊಡ್ಡ ಸಲೂನ್ಗಳಲ್ಲಾದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಸೊ ರಾಜಾಜಿನಗರ್ ಫುಲ್ಲು ಸರ್ಚ್ ಮಾಡಿದೆ ನಾನು. ಸಣ್ಣ ಪುಟ್ಟ ಸಲೂನ್ ಎಲ್ಲ ವಿಸಿಟ್ ಮಾಡಿದಾಗ ಒಂದು ಪಾಶ್ ಆಗಿ ಒಂದು ಸಲೂನ್ ನೋಡಿದೆ. ಸೊ ಇಲ್ಲಿ ಜಾಯ್ನ್ ಆಗೋಣ ಅಂತ ನಮ್ಮ ಆಂಟಿನ ಕರ್ಕೊಂಡು ಹೋಗಿದ್ದೆ ನನ್ನ ಜೊತೆಲಿ. ಸೊ ಅವರಿಗೆ ಕೂಡ ಬ್ಯೂಟಿ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನನ್ನ ಆಸೆಗೋಸ್ಕರ ಅವರು ಜಾಯಿನ್ ಮಾಡ್ಸೋಕೆ ಬಂದಿದ್ರು. ಸೊ ಅವಾಗ ಅಲ್ಲಿ ಹೋಗಿದ ತಕ್ಷಣ ಓನರ್ ಕೂಡ ತುಂಬಾ ಚೆನ್ನಾಗಿ ಸ್ಮಾರ್ಟ್ ಆಗಿ ರೆಡಿಯಾಗಿ ಕೂತ್ಕೊಂಡು ನಮ್ಗೆ ಖುಷಿ ಆಗೋಯ್ತು. ಒಳ್ಳೆ ಸಲೂನಿಗೆ ಬಂದಿದ್ದೀವಿ ಕಲಿಯೋದಕ್ಕೆ ಅಂತ ಹೇಳಿ. ಸೊ ನಾವಲ್ಲಿ ಪೇಮೆಂಟ್ ಕೂಡ ಮಾಡಿದ್ವಿ. ಸೊ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೋದ್ರೆ ನಾಳೆಯಿಂದ ಅಲ್ಲಿ ಓನರೇ ಇಲ್ಲ, 2 ಸ್ಟಾಫು. ಸೊ 2 ಸ್ಟಾಫನ್ನ ಬಿಟ್ಬಿಟ್ಟು ಓನರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಓನರಿಗೆ ಕೆಲಸನೂ ಗೊತ್ತಿಲ್ಲ. ಸೊ ಅದು ನನಗೆ 1 week ಆದ್ಮೇಲೆ ಗೊತ್ತಾಯ್ತು. ಅಲ್ಲಿರೋ ಸ್ಟಾಫ್ ಹೇಳಿದ್ರು, ಸೊ ನಾವೇ ಇಲ್ಲೆಲ್ಲ ಮೇಂಟೈನ್ ಮಾಡೋದು ಅಂತ, ಅಟ್ಲೀಸ್ಟ್ ನೀವಾದ್ರೂ ನನಗೆ ಟ್ರೈನಿಂಗ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾರೇ ಆಗ್ಲಿ ಇನ್ನೊಬ್ರು ಟ್ರೈನಿಂಗ್ ಮಾಡೋದು ಸುಮ್ನೆ ಯಾಕೆ ಮಾಡ್ತಾರೆ ಅಲ್ವಾ? ಫೀಸ್ ತಗೊಂಡಿರೋದು ಓನರು, ಅವ್ರು ಹೇಳ್ಕೊಡ್ತಾರೆ. ಓನರ್ ಬಂದಾಗ ಮ್ಯಾಮ್ ಹೇಳ್ಕೊಡ್ತೀವಿ ಅಂತಾರೆ ಅವ್ರು ಹುಡುಗಿರು. ಸೊ ಓನರ್ ಇಲ್ದೇ ಇರ್ಬೇಕಾದ್ರೆ 6 months ನೀವು ನಂಬಲ್ಲ, ನನಗೆ ಒಂದು ಥ್ರೆಡ್ ಕೊಟ್ಟಿಲ್ಲ,
ಓ ಐಬ್ರೋಸ್ ಮಾಡೋದಕ್ಕೆ ಏನು ಕೂಡ ಪ್ರಾಕ್ಟೀಸ್ ಕೊಟ್ಟಿಲ್ಲ, ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ನೀನ್ ನೋಡ್ಕೋ, ನೀನ್ ನಿಂತ್ಕೊಂಡು ನೋಡ್ತಾ ಇರೋ ಹತ್ರ 6 months ಅವ್ರು ಮಾಡ್ಬೇಕಾದ್ರೆ ನಾನು ಬರೀ ನಿಂತ್ಕೊಂಡೇ ನೋಡಿದೀನಿ, ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು. ನನಗೆ ಲೈಫ್ ಬೋರ್ ಆಗ್ಬಿಟ್ಟಿತ್ತು, ಬರೀ ಬರೋದು ನಿಂತ್ಕೊಳ್ಳೋದು ಹೋಗೋದು. ಒಂದೇ ಒಂದ್ ಥ್ರೆಡ್ ಕೊಟ್ರೆ ನನಗೆ ಮಾಡೋ ಸ್ಕಿಲ್ಸ್ ಇದೆ. ಅಟ್ಲೀಸ್ಟ್ ಪ್ರಾಕ್ಟೀಸ್ ಅನ್ನೋದು ಮಾಡ್ಬೇಕಲ್ವಾ. ಮೇಕಪ್ ಅನ್ನೋದು ನೋಡಿ ಕಲಿಯೋದಲ್ಲ, ಬ್ಯೂಟಿಷಿಯನ್ ಆಗ್ಬೋದು, ಮೇಕಪ್ ಇಂಡಸ್ಟ್ರಿ ಆಗ್ಬೋದು, ನೋಡಿ ಕಲಿಯೋದಲ್ಲ, ಮಾಡಿ ಕಲಿಯೋದು. ಸೊ ಆ ಮಾಡೋದಕ್ಕೆ ನನಗೆ ಅವಕಾಶನ ಕೊಡ್ಲಿಲ್ಲ ಅವತ್ತು. ಸೊ ಆಮೇಲೆ 6 months ವರ್ಗು ವೆಯ್ಟ್ ಮಾಡಿದೆ. ಫೈನಲಿ ಅವ್ರಿಬ್ರಿಗೆ ಓನರ್ಗೆ ಏನೋ ಕ್ಲಾಶ್ ಆಯ್ತು, ಸ್ಯಾಲ್ರಿ ಇಶ್ಯೂಸ್. ಸೊ ಅವಾಗ ಅವ್ರಿಬ್ರು ತೆಗೆದು ಬಿಟ್ರು. ಸೊ ಅವಾಗ ಉಳ್ಕೊಂಡಿದ್ದು ಓನರ್ಗೆ ಆಪ್ಷನ್ ನಾನೇ. ಸೊ ಅವಾಗ ಓನರ್ ನನಗೊಂದು ಆಪ್ಷನ್ ಕೊಟ್ಟರು, ನಾನು ಸೇಲ್ ಮಾಡ್ತೀನಿ, ನಿನ್ಗೇನು ನೋಡಿ ಕಲ್ತಿದ್ಯಾ ಅದನ್ನ ಅಟ್ಲೀಸ್ಟ್ ಸೇಲ್ ಆಗೋವರೆಗೂ ನೀನು ಅದನ್ನ ರನ್ ಮಾಡ್ಕೊಂಡು ಹೋಗು ಅಂತ ನನಗೊಂದು ಆಪ್ಷನ್ ಕೊಟ್ಟರು. ಸೊ ಓಕೆ, ಇನ್ನೇನು ಆಪ್ಷನ್ ಇಲ್ವಲ್ಲ, ಅಟ್ಲೀಸ್ಟ್ ಇವಾಗ ಒಬ್ಳೆ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದೇ ಒಂದು ಖುಷಿ ಆಯ್ತು ನನಗೆ. ಸೊ ಅವಾಗ ನನಗೆ ಸ್ಟಾರ್ಟ್ ಮಾಡಿದೆ ಥ್ರೆಡ್ ತಗೊಂಡು. ಅವಾಗ ಒಂದು 4 months ನಾನು ಒಬ್ಳೆ ಆ ಸಲೂನ್ ಸೇಲ್ ಆಗೋವರೆಗೂ 4 months ನಾನೇ ಮೇಂಟೈನ್ ಮಾಡಿದ್ದೀನಿ. ಸೊ 4 months ಆದ್ಮೇಲೆ ಏನಾಯ್ತು, ನಾನೇ ಮಾಡಿ ಏನ್ ಮಾಡಿದೆ, ಸರಿನೋ ತಪ್ಪೋ ನಿಜ ಹೇಳ್ಬೇಕಂದ್ರೆ ಕೆಲವೊಂದು ಕ್ಲೈಂಟ್ ಹತ್ರ ಬೈಸ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇರೋವರೆಗೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸೇ ಕೊಟ್ಟಿಲ್ಲಲ್ಲ. ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಹೆಂಗಿರುತ್ತೆ ಅಂದ್ರೆ ಪ್ರಾಕ್ಟೀಸ್ ಕೊಟ್ಟು ನಾವು ಸ್ಟೂಡೆಂಟ್ಸ್ ಮೇಲೋ ನಮ್ಮ ಮನೆಯವ್ರ ಮೇಲೋ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕ್ಲೈಂಟ್ನ ಟಚ್ ಮಾಡ್ತೀವಿ. ಬಟ್ ನಂಗೆ ಆಪ್ಷನ್ನೇ ಸಿಕ್ಕಿಲ್ಲ. ಸೊ ಡೈರೆಕ್ಟ್ ನಾನು ಕ್ಲೈಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಕೆಲವೊಂದು ಚೆನ್ನಾಗಿ ಮಾಡಿದ್ದೀನಿ. ಅದರಲ್ಲೂ ಖುಷಿ ವಿಷಯ ಏನಂದ್ರೆ ಒಂದು 10% ಬೈಸ್ಕೊಂಡಿದ್ದೀನಿ, 90% ಹೊಗಳಿಸ್ಕೊಂಡಿದ್ದೀನಿ ಕ್ಲೈಂಟ್ ಹತ್ರ. ಪರವಾಗಿಲ್ಲ, ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ. ಸೊ ಅದಾದ್ಮೇಲೆ ಆ ಸಲೂನ್ ಸೇಲ್ ಆಯ್ತು, ಬೇರೆ ಓನರ್ ಬಂದ್ರು. ಅವಾಗ ತುಂಬಾ ಖುಷಿ ಆಯ್ತು ನನಗೆ, ಇವ್ರ ಹತ್ರ ಕಲಿಬೋದಲ್ವ ಅಂತ. ಅವಾಗ ಲ್ಯಾಕ್ಮಿ ಅಂದ್ರೆ ಒಂದು ಟ್ರೆಂಡ್, ನಿಮಗೆ ಗೊತ್ತಿರ್ಬೋದು. ಸೊ ಅಲ್ಲಿ ವರ್ಕ್ ಮಾಡ್ತಿರೋ ಸೀನಿಯರ್ ಯಾರೋ ಅದನ್ನ ಪರ್ಚೇಸ್ ಮಾಡಿದ್ರು. ನಂಗೆ ಫುಲ್ ಖುಷಿ ಆಯ್ತು. ಒಂದ್ಸರಿ ಮೋಸ ಹೋದೆ, ಅಟ್ಲೀಸ್ಟ್ ಇವ್ರ ಹತ್ರ ನೋಡಿ ಕಲಿಬೋದಲ್ವಾ ಅಂತ. ಸೊ ಅವ್ರ ಹತ್ರ ನನ್ನ ಬಿಟ್ಟು ಇವರು ಸಲೂನ್ ಜೊತೆ ನನ್ನನ್ನು ಕೊಟ್ಬಿಟ್ಟು ಹೋದ್ರು. ನಿಮ್ಗೂ ಹೆಲ್ಪ್ ಬೇಕಲ್ವಾ, ಇಟ್ಕೊಳ್ಳಿ ಅಂತ ಹೇಳಿ. ಸೊ ಆ ಲೇಡಿ ಏನ್ ಮಾಡಿದ್ರು ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್, ಸಖತ್ತಾಗಿ ವರ್ಕ್ ಇತ್ತು. ಕರೆಕ್ಟಾಗಿ ಕ್ಲೈಂಟ್ ಬರೋ ಟೈಮಿಗೆ ನನ್ನನ್ನು ಏನಕ್ಕಾದ್ರೂ ಈಚೆ ಕಳ್ಸೋದು. ನೀನ್ ಹೋಗು ಅದ್ ತಗೋಬಾ, ನೀನ್ ಹೋಗು ಇದ್ ತಗೋಬಾ. ಬಿಕಾಸ್ ಅವ್ರ ವರ್ಕ್ ನ ನೋಡ್ಕೋಬಾರ್ದು ಅನ್ನೋ ಇಂಟೆನ್ಷನ್, ಕಲಿಬಾರ್ದು. ಅವ್ರಿಗೆ ಒಂದು ಹೆಲ್ಪರ್ ಬೇಕಿತ್ತಷ್ಟೇ. ಏನು ಪೆಡಿಕ್ಯೂರ್ ಬಂದ್ರೆ ಪೆಡಿಕ್ಯೂರ್ ಮಾಡ್ಕೊಂಡು ಕುತ್ಕೋಬೇಕು, ಫೇಶಿಯಲ್ ಬಂದ್ರೆ 1 hour ಫೇಶಿಯಲ್ ಮಾಡ್ಕೊಂಡು ಕುತ್ಕೋಬೇಕು ಅಷ್ಟೇ ಅವ್ರಿಗೆ ಬೇಕಾಗಿದ್ದು. ಹೇರ್ ಕಲರ್ ಆಗಿರ್ಬೋದು, ಸ್ಮೂತ್ನಿಂಗ್ ಆಗಿರ್ಬೋದು, ಈ ತರ ಯಾವ್ದೇ ಅಪ್ಡೇಟೆಡ್ ವರ್ಷನ್ ನ ಕಲಿಬಾರ್ದು. ಸೊ ಅವಾಗಿನ ಇಂಟೆನ್ಷನ್ ಏನಿತ್ತು ಅಂದ್ರೆ ಕೆಲವೊಬ್ರಲ್ಲಿ ಕಲಿತ್ರೆ ನಮ್ಮ ಹತ್ರ ಇರಲ್ಲ, ಮತ್ ನಮ್ ಬಿಸ್ನೆಸ್ ಹೊಡ್ತಾ ಕೊಡ್ತಾರೆ ಅನ್ನೋ ತರನು ಇರ್ಬೋದೇನೋ. ಬಟ್ ನನಗೆ, ನಾನು ಆತರ ಮೆಂಟಾಲಿಟಿ ಇಲ್ಲ. ನನಗೆ ಎಲ್ಲಾದ್ರೂ ಕಲ್ತ್ರೆ ಅದನ್ನ ಯಾವತ್ತೂ ಮರೆಯೋಂತ ಹುಡುಗಿ ನಾನಲ್ಲ. ಬಟ್ ನನಗ್ ತುಂಬಾ ಹರ್ಟ್ ಆಗ್ತಿತ್ತು, ಅವರು ಮೋಸ ಮಾಡಿದ್ರು, ಇವ್ರು ಹೇಳ್ಕೊಡ್ತಾ ಇಲ್ಲ, ನನ್ಗೆ ಏನಕ್ಕೆ ಇಲ್ಲಿದ್ದೀನಿ ಅಂತ ತುಂಬಾ ಫೀಲ್ ಆಯ್ತು. ಆಮೇಲೆ ಅವ್ರ ಹತ್ರನು ಕೂಡ 1 year ಇದ್ದೆ. ನೀವು ನಂಬಲ್ಲ, ಸುಮ್ನೆ ಹಿಂಗ್ ವಾಕ್ ಮಾಡ್ತಾ ಹೋಗಿ ಬಂದಿನೇ ನಾನು ನೋಡಿ ಕಲ್ತಿದ್ದೀನಿ ಕೆಲ್ಸನ. ಬಟ್ ಇವತ್ತಿನ ಹುಡುಗಿರಿಗೆ ಕೈ ಹಿಡ್ದು ಹೇಳ್ಕೊಟ್ರು ಕಾನ್ಸಂಟ್ರೇಷನ್ ಕೊಡಲ್ಲ ಕೆಲವೊಬ್ರು. ನಮಗೆ ಅಂತ ಅವಕಾಶಗಳು ಸಿಕ್ಬಿಟ್ಟಿದ್ರೆ ಇನ್ನು ಯಾವ್ದೋ ಇನ್ನೂ ತುಂಬಾ ಬೇಗ ಬೆಳೀತಾ ಇದ್ವಿ. ಇಷ್ಟು 20 ವರ್ಷ ಬೇಕಾಗಿರ್ಲಿಲ್ಲ ನಾವು ಗ್ರೋ ಆಗೋದಕ್ಕೆ. ಸೊ ಆ ಥರನೇ ಕಲಿತೆ. ಅದಾದ್ಮೇಲೆ ಒಂದೇ ಕಡೆ ಇದ್ರೆ ವರ್ಕೌಟ್ ಆಗಲ್ಲ, ಅವ್ರು ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದ್ರೆ ಜಸ್ಟ್ 2 years ಅಲ್ಲಿ ಒಂದು 15 to 20 ಸಲೂನಲ್ಲಿ ಕೆಲಸ ಮಾಡಿದೆ ನಾನು. ಎಲ್ಲಾ ಕಡೆ 3 months. ನನ್ಗೇನಿತ್ತು ಅಂದ್ರೆ ಎಲ್ಲಾನು ತಿಳ್ಕೋಬೇಕು, ಏನಿದೆ ಎಲ್ಲಾರ್ದು ಟೆಕ್ನಿಕ್ ನ ಕ್ಯಾಚ್ ಮಾಡ್ಬೇಕು ಅನ್ನೋದು ಒಂದಿತ್ತು. ಸೊ ಕೆಲವೊಂದ್ ಕಡೆ ತುಂಬಾ ಕಷ್ಟಪಟ್ಟಿದೀನಿ. ಕೆಲವೊಂದ್ ಕಡೆ ಅಂತೂ ಹೆಂಗಂತಂದ್ರೆ ಓನರ್ ಹಿಂಗ್ ಕುತ್ಕೊಂಡ್ರೆ ಇಲ್ಲಿ ಕೆಳಗಡೆ ಹೋಗಿ ಕುತ್ಕೋಬೇಕಿತ್ತು. ಸೊ ಆ ತರ ಎಲ್ಲ ಇತ್ತು ನಮ್ಮ ಟೈಮಲ್ಲಿ. ಇವಾಗ ಆ ತರ ಇಲ್ಲ. ಇವಾಗ ಏನಂದ್ರೆ ಓನರೇ ಸ್ಟಾಫೇ ಓನರ್ ತರ ಇರ್ತಾರೆ. ಇವಾಗ ನಿಮಗ್ ಗೊತ್ತಿರ್ಬೋದು, ಭಯದಲ್ಲಿ ನಾವು ಅವ್ರನ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಬಟ್ ಅವಾಗ ಆ ತರ ಇಲ್ಲ. ಓನರ್ ಅಂದ್ರೆ ತುಂಬಾ ಭಯ ಭಕ್ತಿ ಇತ್ತು ನಮಗೆಲ್ಲ. ಒಂದ್ ಅನ್ಕೊಳ್ಳೋದಿದ್ರೆ ಆ ಭಯ ಭಕ್ತಿ ಇದ್ದಿದ್ದಕ್ಕೆ ಅನ್ಸುತ್ತೆ ನಾವಿವತ್ತು ಇಷ್ಟು ಮಟ್ಟಿಗೆ ಬೆಳೆದಿದ್ದು ಅಂತಾನು ಖುಷಿ ಆಗುತ್ತೆ. ಹೌದು. ಸೊ ಈ ತರ ತುಂಬಾ ಕಷ್ಟಪಟ್ಟು ಕೆಲವೊಂದ್ ಕಡೆ ಅಂತೂ ಎಷ್ಟೆಲ್ಲ ಟಾರ್ಚರ್ ಮಾಡಿದಾರೆ ಅಂದ್ರೆ ಓನರ್ಸ್ಗಳಾಗಿರ್ಬೋದು, ಸೀನಿಯರ್ಸ್ಗಳಾಗಿರ್ಬೋದು. ಬಟ್ ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು ಒಂದೇ, ಎಲ್ಲಾನು ತಡ್ಕೋಬೇಕು. ಮುಂದೆ ಒಂದು ದಿವಸ ಏನೋ ಒಂದು ದುಡಿಬೇಕು, ಹೆಸರು ಮಾಡ್ಬೇಕು ಅಂದ್ರೆ ತಿರ್ಕೊಂಡು ಮಾತಾಡಬಾರ್ದು ಅನ್ನೋ ಒಂದು ಪೇಷನ್ಸ್ ಲೆವೆಲ್ ನನಗೆ ಅವತ್ತಿಂದನೂ ನಾನು ಕಲ್ತ್ಕೊಂಡು ಬಂದಿದೆ. ಸೊ ಆ ಪೇಷನ್ಸ್ ಲೆವೆಲ್ ಇವತ್ತು ನನ್ನ ಈ ಮಟ್ಟಕ್ಕೆ ತಗೊಂಡೋಗಿದ್ದು. ಸೊ ಇವತ್ತಿಗೂ ನಾನು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಹೇಳೋದೊಂದೇ, ತಿರ್ಕೊಂಡು ಯಾರಿಗೂ ಮಾತಾಡ್ಬೇಡಿ. ಅದು ಸರಿನೋ ತಪ್ಪೋ, ನಮ್ಮ ಸೀನಿಯರ್ಸ್ ಒಂದು ಹೇಳ್ತಿದ್ದಾರೆ ಅಂತಂದ್ರೆ ಎಸ್ ಮ್ಯಾಮ್, ಓಕೆ ಮ್ಯಾಮ್ ಅಂತ ನೀವು ಯಾವತ್ತು ಹೋಗ್ತೀರಾ ಅವತ್ತು ನೀವು ಮುಂದೆ
ಇನ್ನು ಗ್ರೋತ್ ಆಗ್ತೀರಾ. ಒಂದ್ಸರಿ ತಿರ್ಕೊಂಡು ಮಾತಾಡಿದ್ರೆ ಯಾರು ಕೂಡ ಮತ್ತೆ ನಮ್ಮನ್ನ ಟ್ರೈನ್ ಅಪ್ ಮಾಡಕ್ ಇಷ್ಟಪಡಲ್ಲ ಅಲ್ವಾ. ಸೊ ಈ ಒಂದನ್ನ ನಾನು ಪ್ರತಿಯೊಂದು ಸ್ಟೂಡೆಂಟ್ಗೂ ಪ್ರತಿಯೊಂದು ಬ್ಯಾಚ್ ಅಲ್ಲೂ ಹೇಳ್ತಾ ಇರ್ತೀನಿ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಬಂದು ಆಮೇಲೆ ಒಂದ್ ಕಡೆ ಸೇರ್ಕೊಂಡೆ. ಫೈನಲಿ ಒಂದ್ ಕಡೆ ಕೆಲಸ ಸೇರ್ಕೊಂಡು ತುಂಬಾ ಒಳ್ಳೆಯವನವರು, ಸುಳ್ಳು ಹೇಳ್ಬಾರ್ದು. ತುಂಬಾ ಅಂದ್ರೆ ಓನರ್ ಇರ್ತಿರ್ಲಿಲ್ಲ, ಎಲ್ಲ ಇನ್ಚಾರ್ಜು ನನಗೆ ಕೊಟ್ಟಿದ್ರು. ಆಲ್ಮೋಸ್ಟ್ 8 years ನಾನು ಒಂದೇ ಕಡೆ ಕೆಲಸ ಮಾಡಿದೆ. 8 years ಬ್ಯೂಟಿಷಿಯನ್ ಆಗಿ. ಅದಕ್ಕಿಂತ 2 years ಮುಂಚೆ ನೀವು ಬೇರೆ ಬೇರೆ ಬ್ಯೂಟಿ ಪಾರ್ಲರ್ ಬೇರೆ ಕಡೆ ಮಾಡಿ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ. ಸಣ್ಣ ಪುಟ್ಟ ಸಲೂನ್ ಅಲ್ಲೂ ವರ್ಕ್ ಮಾಡಿದೆ, ದೊಡ್ಡ ಪ್ರೊಫೆಷನಲ್ ಸಲೂನ್ ಬ್ರಾಂಡ್ಸ್ ಗಳಲ್ಲೂ ವರ್ಕ್ ಮಾಡಿದೆ. ಸೊ ಎಲ್ಲಾ ಸ್ಟ್ರಾಟಜಿನೂ ನಾನು ತಿಳ್ಕೊಬೇಕಿತ್ತು. ಬಿಕಾಸ್ ಕ್ಲೈಂಟು ಕೆಲವೊಂದ್ ಕಡೆ ತುಂಬಾ ಐಫೈ ಕ್ಲೈಂಟು ಬರ್ತಾರೆ, ಕೆಲವೊಂದ್ ಕಡೆ ಮಿಡಲ್ ಕ್ಲಾಸ್ ಕ್ಲೈಂಟು ಬರ್ತಾರೆ. ಒಬ್ಬೊಬ್ರಿಗೂ ಒಂದೊಂದ್ ತರ ನಾವು ಟ್ರೀಟ್ ಮಾಡ್ಬೇಕಾಗತ್ತೆ. ಅವ್ರ ಹತ್ರ ಮಾತಾಡೋ ರೀತಿ ಆಗಿರ್ಬೋದು, ಅವ್ರ ಹತ್ರ ಕನ್ವಿನ್ಸ್ ಹೆಂಗ್ ಮಾಡ್ಬೇಕು, ಎಲ್ಲಾರು ನಾವು ಒಂದೇ ತರ ಟ್ರೀಟ್ ಮಾಡಿದ್ರೆ ನಮಗೆ ಬಿಸ್ನೆಸ್ ಆಗಲ್ಲ. ಸೊ ನಾನು ಅದನ್ನೆಲ್ಲಾನು ಕಲ್ತ್ಕೊಂಡು ಫೈನಲಿ ಒಂದ್ ಕಡೆ ಸೆಟ್ಲ್ ಆದೆ. 8 years ಒಂದೇ ಕಡೆ ಸೆಟ್ಲ್ ಆಗಿದ್ದೆ ನಾನು. ಸೊ ನಿಜ ಅದು ನನ್ಗೆ ತುಂಬಾ ಖುಷಿ ಅನ್ಸುತ್ತೆ. ಇವಾಗಿನ ಸ್ಟಾಫ್ಗಳು 1 year ಇದ್ರೆ ಹೆಚ್ಚು, 6 months ಇದ್ರೆ ಹೆಚ್ಚು, ನಿಮ್ಗೆ ಗೊತ್ತಿರ್ಬೋದು. ಸೊ ನಾನು ಆತರ ಒಂದೇ ಕಡೆ ಸ್ಟಿಕ್ ಆಗಿದ್ದು ನನ್ಗೊಂದು ಒಳ್ಳೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ಸೊ ಅದಾದ್ಮೇಲೆ ಗೊತ್ತಲ್ಲ, ಮ್ಯಾರೇಜ್ ಎಲ್ಲ ಆಗ್ಬೇಕು. ಈ ಮಿಡಲ್ ಅಲ್ಲಿ ನಾನು ಏನ್ ಮಾಡಿದೆ, ಮ್ಯಾರೇಜ್ ಎಲ್ಲ ಸರ್ಚ್ ಮಾಡ್ತಾ ಇದ್ರು ಅಂತ ಅಂದಾಗ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ಡಿಗ್ರೀಸ್ ಎಲ್ಲ ಮಾಡ್ಕೊಂಡೆ. ಈ ಮಿಡಲ್ ಅಲ್ಲಿ ಒಂದು ಎಜುಕೇಶನ್ ಸ್ವಲ್ಪ ಬಟ್ ಎಜುಕೇಶನ್ ಇಂಪಾರ್ಟೆಂಟ್. ಬಟ್ ಜಿನ್ಯೂನ್ ಆಗಿ ಹೇಳ್ಬೇಕಂದ್ರೆ ಇವತ್ತು ನಾನು ಇಷ್ಟು ಬೆಳೆದಿದ್ದು ನನ್ನ ಎಜುಕೇಶನ್ ಇಂದ ಖಂಡಿತ ಅಲ್ಲ. SLC ಆದ್ಮೇಲೆ ನಾನು ಇಷ್ಟು ಬೆಳೆದಿದ್ದು. ಆ ಮಿಡ್ಲ್ ಅಲ್ಲಿ ಮ್ಯಾರೇಜ್ಗೋಸ್ಕರ ಇವಾಗ ಯಾರೇ ಬಂದ್ರು ಅಯ್ಯೋ SLC ನಾ ಅಷ್ಟೇನಾ ಹುಡುಗಿ ಓದಿರೋದು ಅಂತ ಹೇಳ್ತಿದ್ರಲ್ವಾ. ಸೊ ಅವಾಗ ಒಂಥರ ಹರ್ಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಮದ್ವೆ ಆಗೋದಕ್ಕೋಸ್ಕರನೇ ನಾನು ಡಿಗ್ರಿ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಂಡೆ. PU ಮಾಡಿ ಎಲ್ಲ ಕರೆಸ್ಪಾಂಡೆನ್ಸ್ ಅಲ್ಲೇ ಮಾಡ್ಕೊಂಡೆ ನಾನು. ಸೊ ಅದೆಲ್ಲ ಪಾಸ್ ಆಯ್ತು. ಸೊ ಅದಾದ್ಮೇಲೆ ನಾನು ಡ್ರಾಪ್ ಮಾಡ್ಕೊಂಡೆ ಮತ್ತೆ. ನನ್ಗೆ ಯಾಕಂದ್ರೆ ಈ ಇಂಡಸ್ಟ್ರಿ ನನ್ಗೆ ಒಳ್ಳೆ ಕೈ ಹಿಡಿದಿತ್ತು. ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಓಕೆ ಮದ್ವೆ ಆಯ್ತು, ಮಗು ಆಯ್ತು. ಸೊ ನಂದೇ ಅಷ್ಟರಲ್ಲಿ ಒಂದು ಸಲೂನ್ ಮಾಡ್ಕೊಂಡೆ. ಆಫ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದು. ಇವಾಗ ನನಗೆ 14 years ಆಯ್ತು ಮ್ಯಾರೇಜ್ ಆಗಿ. ಸೊ ಅದಾದ್ಮೇಲೆ ನಾನು ಸಲೂನ್ ಮಾಡ್ಕೊಂಡೆ. ಒಂದು ಪುಟ್ಟ ಸಲೂನ್ ಮಾಡ್ಕೊಂಡೆ, ಒಂದು ಪುಟ್ಟ ರೂಮ್ ಅಷ್ಟೇ ಆಯ್ತಾ. ಅವಾಗ ನನ್ನ ಹತ್ರ ಯಾರು ಕೂಡ ಸ್ಟಾಫ್ ಇಲ್ಲ. ಎಷ್ಟೋ ವರ್ಷಗಳು ನಾನು ಒಬ್ಳೆ ಹ್ಯಾಂಡ್ಲ್ ಮಾಡಿದೀನಿ, ಮಾರ್ನಿಂಗ್ ಇಂದ ನೈಟ್ 10 o'clock ವರ್ಗುನು. ಸೊ ಅದು ತುಂಬಾ ಚೆನ್ನಾಗಾಯ್ತು. ಸೊ ಅದಾದ್ಮೇಲೆ ನಾನು ಒಂದು ಮೇಕಪ್ ಕೋರ್ಸ್ನ ಮತ್ತೆ ಮಾಡ್ಕೊಂಡೆ. ಸೊ ಮೇಕಪ್ ಕೂಡ ನನಗೆ ತುಂಬಾ ಚೆನ್ನಾಗಿ ಕೈ ಹಿಡಿತು. ಸೊ ಅದಾದ್ಮೇಲೆ ನಾನೇ ಯಾಕೆ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಪ್ಲಾನ್ ಮಾಡಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದೆ. ಅದಂತೂ ತುಂಬಾ ಚೆನ್ನಾಗಿ ಕೈ ಹಿಡಿತು, ನನಗೆ ತುಂಬಾ ರೆಕಗ್ನೈಸಿಂಗ್ ಕೊಡ್ತು. ಒಂದು ಮೇಕಪ್ ಕೋರ್ಸ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಶಿಲ್ಪಾ ಗೌಡ ಯಾರು ಅಂತ ಹೋಲ್ ಬ್ಯಾಂಗ್ಳೂರಲ್ಲಿ ರೆಕಗ್ನೈಸ್ ಮಾಡೋ ಹಾಗೆ ಆಯ್ತು. ಸೊ ಅವಾಗ ನನ್ಗನ್ನಿಸ್ತು ಈ ಮೇಕಪ್ ಇಂಡಸ್ಟ್ರಿ ನನ್ಗೆ ಎಷ್ಟೆಲ್ಲ ಕೊಡ್ತು ಸೊ ಅಂತೇಳಿ. ಸೊ ಇವಾಗ ನಿಮ್ಗೆ ಗೊತ್ತಿರೋಗೆ ಮತ್ತೆ ಸಲೂನ್ ರೀಓಪನಿಂಗ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಆಗ್ತಾ ಇದೆ ದೇವ್ರ ದಯೆ ಅಂತ. ಸೊ ನನಗೆ ಅನ್ಸೋದು ಈಗ ಈ ಮೇಕ್ ಓವರ್ ಇಂಡಸ್ಟ್ರಿ ಅಂದ್ರೆ ಸುಮಾರು ಒಂದು 90,000ದಿಂದ 1 ಲಕ್ಷ ಕೋಟಿ ಟರ್ನ್ ಓವರ್ ಇರುವಂತಹ ಒಂದು ಲಾಭ ಇರುವಂತಹ ದೊಡ್ಡ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಸೊ ಇಷ್ಟು ದೊಡ್ಡ ಏನು ಬಿಸ್ನೆಸ್ ಇರುವಂತಹ ಇಂಡಸ್ಟ್ರಿ ತುಂಬಾ ಚಿಕ್ಕ ಪಟ್ಟಣದಲ್ಲಿರುವಂಥವರಿಗೆ, ತುಂಬಾ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಿರೋ ನಿಜವಾಗ್ಲೂ ಈ ಲಾಭಾಂಶದಲ್ಲಿ ಪಾಲ್ದಾರರು ಇದಾರೆ, ಅವ್ರಿಗೂ ಇದರಲ್ಲಿ ಬಿಸ್ನೆಸ್ ಸಿಗ್ತಾ ಇದೆಯಾ ಅಥವಾ ಬರೀ ದೊಡ್ಡ ಬ್ರ್ಯಾಂಡ್ಸ್ಗಳು ಮಾತ್ರ ಸೀಮಿತ ಆಗಿದೆಯಾ ಇದರ ಪಾಲ್ದಾರಿಕೆಯಲ್ಲಿ? ಖಂಡಿತ ಇದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು. ಬಿಫೋರ್ ದಟ್ ನೋಡಿ ಮೇಕಪ್ ಅನ್ನೋದು ಇರ್ಲಿಲ್ಲ. ನಿಮಗೆ ಗೊತ್ತು, ಬ್ಯೂಟಿಷಿಯನ್ಸೇ ಹೋಗಿ ಒಂದು ಬ್ರೈಡಲ್ ಮೇಕಪ್ ಮಾಡ್ತಾ ಇದ್ದು ನಾವೇ. ಕೆಲವೊಂದು ವರ್ಷಗಳಿಂದ ಪ್ರೊಫೆಷನಲ್ ಮೇಕಪ್ ಅಂತ ಸ್ಟಾರ್ಟ್ ಆಯ್ತು. ಸೊ ನಾವು ಆಲ್ರೆಡಿ ಮೇಕಪ್ ಮಾಡ್ತಿದ್ದವರು ಬ್ಯೂಟಿಷಿಯನ್ಸ್ಗಳು, ನಾವು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ತುಂಬಾನೇ ಈಸಿ ಆಯ್ತು. ಸೊ ನಮ್ಗೆ ಏನು ಝೀರೋ ನಾಲೆಡ್ಜ್ ಇಂದ ನಾನು ಬಂದಿಲ್ಲ. 20 years ಇಂದ ಬ್ಯೂಟಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ಬ್ಯೂಟಿಷಿಯನ್ ಟೈಮ್ ಅಲ್ಲೇನೆ ನಾವು ತುಂಬಾ ಸಾವಿರಾರು ಬ್ರೈಡಲ್ಸ್ ನ ಅಟೆಂಡ್ ಮಾಡಿದ್ವಿ. ಸೊ ಅದಾದ ನಂತರ ಪ್ರೊಫೆಷನಲ್ ಮೇಕಪ್ ಬಂದ್ಮೇಲೆ ಏನ್ ಬ್ರ್ಯಾಂಡ್ಸ್ ಇದೆ, ಏನು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಅಪ್ಗ್ರೇಡ್ ಆದ್ವಿ ಅಷ್ಟೇ ನಾವು ಅಲ್ವಾ. ಸೊ ನೀವ್ ಹೇಳೋ ಪ್ರಕಾರ ಯಾರಿಗೆ ಇದು ಲಾಭ, ಸ್ಮಾಲ್ ಟೌನ್ ಅಲ್ಲಿ ಇರೋರಿಗೆಲ್ಲ ಯೂಸ್ ಆಗತ್ತಾ? ಇವಾಗ ಕೆಲವೊಂದು ಹಳ್ಳಿಯಲ್ಲಿರೋರು ಕಲಿತಾ ಇದಾರೆ ಅಲ್ವಾ. ಸೊ ಸಿಟಿಯಲ್ಲಿರೋರ್ಗೆ ಮಾತ್ರ ಯೂಸ್ ಆಗತ್ತಾ ಅಂತಂದ್ರೆ ನಾನು ಹೇಳ್ತೀನಿ ಇಬ್ರಿಗೂ ಯೂಸ್ ಆಗುತ್ತೆ. ಬಿಕಾಸ್ ನಮ್ಮ ಕ್ಲೈಂಟ್ ಆಡಿಯನ್ಸ್ ಕೂಡ 2 ತರ ಕ್ಯಾಟಗರಿ ಪೀಪಲ್ಸ್ ಇದಾರೆ, ಕರೆಕ್ಟ್ ಅಲ್ವಾ. ಐಫೈ ಪೀಪಲ್ಸ್ ಇದಾರೆ, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮೇಕಪ್ ಮಾಡಿಸ್ಕೋಬೇಕು ಅನ್ನೋ ಆಸೆ ಪ್ರತಿಯೊಂದು ಹೆಣ್ಣಿಗೂ ಇರುತ್ತೆ. ಬಟ್ ಎಲ್ಲಾರ್ಗೂ 20-25,000 ಪರ್ ಸೆಷನ್ ಪೇ ಮಾಡಕ್ಕಾಗತ್ತಾ? ಇಲ್ಲ, ನಿಜ ಅಲ್ವಾ. ಸೊ ಅವ್ರಿಗೂ ನನ್ನ ಮದ್ವೆಗೆ ಮೇಕಪ್ ಮಾಡಿಸ್ಕೋಬೇಕು, ನನ್ನ ಫಂಕ್ಷನ್ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಇರುತ್ತೆ. ಸೊ ಸಣ್ಣ ಸಿಟಿ
ಟೌನ್ಗಳಲ್ಲಿ ಕಲ್ತಿರೋಂಥ ಹೆಣ್ಮಕ್ಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಷ್ಟು ಚಾರ್ಜ್ ಮಾಡಲ್ಲ. ಸೊ ಚಾರ್ಜಸ್ ಕೂಡ ಕಡಿಮೆ ಮಾಡ್ತಾರೆ. ಸೊ ಅವರಿಗೆ ಆ ತರ ಕ್ಲೈಂಟ್ಗಳು ಸಿಗ್ತಾರೆ. ಸೊ ಇವರಿಗೆ ಈ ತರ ಕ್ಲೈಂಟ್ ಸಿಗ್ತಾರೆ, ಅವರಿಗೆ ಆ ತರ ಕ್ಲೈಂಟ್ ಸಿಗ್ತಾರೆ. ಕರೆಕ್ಟ್ ಅಲ್ಲ? ಇಬ್ರಿಗೂ ವರ್ಕೌಟ್ ಆಗ್ತಾ ಇದೆ. ಸೊ ಯಾರಿಗೂ ಲಾಸ್ ಆಗ್ತಿದೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಾನ್ ಮಾತ್ರ ಬೆಳೆದಿದ್ದೀನಿ ಅಂತಲ್ಲ, ನಿಮ್ಗೆ ತುಂಬಾ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ನಿನ್ನೆ ಕೂಡ ನಾನೊಂದು ಬನ್ನರ್ಘಟ್ಟ ರೋಡ್ ಹತ್ರ, ಅದು ಸಿಟಿನೂ ಅಲ್ಲ, ಅದ್ರೊಳಗಡೆ ಒಂದು ಹಳ್ಳಿ, ಅರ್ಧ ಸಿಟಿ ಅರ್ಧ ಹಳ್ಳಿ. ಅದು ನಿನ್ನೆ ನಮ್ಮ ಒಂದು ಸ್ಟೂಡೆಂಟ್ ಓಪನ್ ಮಾಡಿದ್ರು ಸಲೂನು. ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಅವರು ನನ್ನ ಹತ್ರ ಕಲ್ತು ಒಂದು 2 years ಆಗಿತ್ತು. ಸೊ ನನ್ನ ಇನ್ವಿಟೇಷನ್ ಕೊಡಕ್ ಬಂದಾಗಲೇ ನಾನು ಕೇಳಿದೆ ಎಷ್ಟು ಅರ್ನ್ ಮಾಡ್ತಿದ್ಯಾ ಅಂತ. 1 lakh ಅರ್ನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನೀವು ಯೋಚನೆ ಮಾಡಿ, ಒಂದು ಹಳ್ಳಿಯಲ್ಲಿರುವಂತ ಒಂದು ಹೆಣ್ಮಗಳು ಇವತ್ತಿಗೆ ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ದಾಳೆ ಅಂದ್ರೆ ಇದು ನಮ್ಮ ಮೇಕಪ್ ಇಂಡಸ್ಟ್ರಿಯಿಂದ ಯೂಸ್ ಆಗ್ತಿದ್ಯಾ, ಯೂಸ್ ಆಗ್ತಿಲ್ವಾ? ನಿಜ. ಬಟ್ ಕೆಲವೊಬ್ರು ಯೂಸ್ ಆಗ್ತಿಲ್ಲ ಅನ್ನೋ ರಿವ್ಯೂನ ನಾನು ಕೂಡ ಕೇಳಿದ್ದೀನಿ ನಿಮ್ ತರಾನೇ. ಕರೆಕ್ಟ್, ಆಗ್ತಾ ಇಲ್ಲ. ಯಾರಿಗೆ? ಇಂಟ್ರೆಸ್ಟ್ ಇಂದ ಕಲಿಯಲ್ಲ. ಸ್ಕಿಲ್ಸ್ ಮಾತ್ರ ಮ್ಯಾಟರ್ ಆಗಲ್ಲ, ಪ್ರಾಕ್ಟೀಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗಳು ಏನಾಗ್ತಿದೆ ಇವಾಗ ಅಂತಂದ್ರೆ, ಕೆಲವೊಬ್ರು, ಎಲ್ಲಾರ್ಗು ನಾನು ಹೇಳ್ತಾ ಇಲ್ಲ, ಕಲಿಯಕ್ ಬರ್ತಾರೆ, ಪ್ರಾಕ್ಟೀಸ್ ಮಾಡಲ್ಲ ಜಾಸ್ತಿ. ಸೊ ಕಲಿಯೋಕ್ ಬಂದಿದ ತಕ್ಷಣ ಆರ್ಡರ್ ಸಿಗಲ್ಲ. ಕಲ್ತ ಮೇಲೆ ಅದ್ರದ್ದೇ ಆದಂತ ಸ್ವಲ್ಪ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಬೇಕು, ಸ್ವಲ್ಪ ಪಬ್ಲಿಷ್ ಆಗ್ಬೇಕು ನಾವ್ ಯಾರು ಅಂತ, ಅಲ್ವಾ? ಇವಾಗ ಚೈತ್ರಾ ಕುಂದಾಪುರ್ ಯಾರು ಅಂತ ಕೇಳಿದ್ರೆ ಹೆಂಗ್ ಗೊತ್ತಾಯ್ತು ನಮ್ಗೆ? ಬಿಗ್ ಬಾಸ್ ಬಂದಿದ ತಕ್ಷಣ ನೀವ್ ಯಾರು ಅಂತ ನಮಗ್ ಗೊತ್ತಾಯ್ತು. ಕರೆಕ್ಟ್ ಅಲ್ವಾ? ಇನ್ನು ಮುಂಚೆ ಗೊತ್ತಿತ್ತು ಜನಕ್ಕೆ, ಇನ್ನು ಜಾಸ್ತಿ ನೀವು ಹೈಲೈಟ್ ಆದ್ರಿ. ಹಿಂಗೆ ಅದೇ ತರ ನಮ್ಮ ಇಂಡಸ್ಟ್ರಿನಲ್ಲೂ ನಾವ್ ಯಾರು ಅಂತ ಏನು ತೋರಿಸ್ಕೊಳಕ್ಕೆ ಏನೋ ಒಂದ್ ದಾರಿ ನೋಡ್ಬೇಕಲ್ವಾ ನಾವು. ಸೊ ಅದನ್ನ ಯಾರು ಮಾಡಲ್ಲ. ಕೋರ್ಸ್ ಬಂದಿದ ತಕ್ಷಣ ಹೋಗ್ತಾರೆ, ಕೋರ್ಸ್ 35 days ಕಂಪ್ಲೀಟ್ ಆಗಿದ ತಕ್ಷಣ ಸರ್ಟಿಫಿಕೇಟ್ ತಗೊಂಡು ಮನೇಲಿ ಕೂತ್ಕೋತಾರೆ. ಆರ್ಡರ್ ಸಿಕ್ಕಿಲ್ಲ ಅಂತ ಹೇಳುವಂತ ಕೆಲವೊಂದು ಸ್ಟೂಡೆಂಟ್ಸ್ ನಾನು ಕೇಳ್ಪಟ್ಟಿದ್ದೀನಿ. ಅದು ಪ್ರತಿಯೊಂದು ಅಕಾಡೆಮಿಲೂ ಫೇಸ್ ಮಾಡ್ತಿರೋ ಪ್ರಾಬ್ಲಮ್. ಅದೇ ಇತ್ತೀಚೆಗೆ ಏನ್ ಕೇಳ್ತಾ ಇದ್ದೀವಿ ಅಂತಂದ್ರೆ, ಮೇಕಪ್ ಆರ್ಟಿಸ್ಟ್ಗಳು ತುಂಬಾ ಜನ ಆಗೋಗ್ಬಿಟ್ರು. ಮನೆಗೊಬ್ರು ಮೇಕಪ್ ಆರ್ಟಿಸ್ಟ್ಗಳ ತರ ಆಗೋಗಿದ್ದಾರೆ. ಅಂದ್ರೆ ಮೇಕಪ್ ಮಾಡಿಸ್ಕೊಳ್ಳೋರಿಗಿಂತ ಮೇಕಪ್ ಆರ್ಟಿಸ್ಟ್ಗಳೇ ಜಾಸ್ತಿ ಆದ್ರು ಅನ್ನೋ ತರ. ಇನ್ ಕೆಲವ್ರ ಕಡೆ ಕಂಪ್ಲೇಂಟ್ ಏನಂದ್ರೆ, ನಾವೇನೋ ಲಕ್ಷಗಟ್ಲೆ ಖರ್ಚು ಮಾಡಿ ಮೇಕವರ್ ಏನೋ ಬಿಟ್ವಿ, ಬಟ್ ಕ್ಲೈಂಟ್ ಸಿಗ್ತಾ ಇಲ್ಲ ಅಂತ. ಮೇ ಬಿ ಅದಕ್ಕೆ ನೀವು ಬೆಸ್ಟ್ ಆನ್ಸರ್ ಕೊಟ್ರೆ ಈಗಲೂ ಕೂಡ ನಿಜವಾಗಿ ಇನ್ನೂ ಶಾರ್ಟ್ ಆಗಿ ಆನ್ಸರ್ ಕೊಡ್ಬೇಕಂತಂದ್ರೆ, ಮೇಕಪ್ ಕಲ್ತ್ವಿ, ನಮಗ್ ಕ್ಲೈಂಟ್ ಸಿಗ್ತಿಲ್ಲ ಅಂದ್ರೆ ನಾನು ಹೇಳೋದು, ಪ್ರತಿಯೊಂದು ಹೆಣ್ಮಗಳು ಮೇಕಪ್ ಕಲಿಯೋದಕ್ಕೂ ಮುಂಚೆ ಏನ್ ಮಾಡ್ತಿದ್ರು ಅಂತ ಯೋಚನೆ ಮಾಡ್ಬೇಕು. ಮನೇಲಿ ಕೂತಿದ್ರು ತಾನೆ. ಸೊ ಯಾವ್ದೋ ಒಂದು ಐಫೈ ಜಾಬ್ ಮಾಡ್ಕೊಂಡು ಬಿಟ್ಬಿಟ್ಟು ನಮ್ಮ ಹತ್ರ ಬಂದಿಲ್ಲ ಯಾರೂನು. ಕರೆಕ್ಟ್ ಅಲ್ವಾ? ಸೊ ಮನೇಲಿ ಕೂತಿರೋಂತ ಹೆಣ್ಮಗಳು, ನನಗೆ ಗೊತ್ತಿಲ್ಲ ಫೀಸ್ ಎಷ್ಟು ಕೊಟ್ಟಾಗ ಅವ್ರಿಗೆ ಲಾಸ್ ಆಗುತ್ತೆ, ಐ ಡೋಂಟ್ ಹ್ಯಾವ್ ಐಡಿಯಾ. ನಾನು ನನ್ನ ಅಕಾಡೆಮಿಲಿ ಜಸ್ಟ್ 25,000 ಫೀಸ್ನ ಚಾರ್ಜ್ ಮಾಡ್ತಾ ಇರೋದು. ಸೊ 25,000 ನೀವು ಕೊಟ್ಟು ಕೋರ್ಸ್ ಕಂಪ್ಲೀಟ್ ಮಾಡಿದಾಗ ನಿಮ್ ಲೈಫಲ್ಲಿ ಒಂದ್ ಆರ್ಡರ್ ಸಿಗಲ್ವಾ? ನನ್ ಪಾಯಿಂಟ್ ಆಫ್ ವ್ಯೂ, ಒಂದೇ ಒಂದ್ ಆರ್ಡರ್ ನಿಮ್ಗೆ 25,000 ಇನ್ವೆಸ್ಟ್ಮೆಂಟ್ ರಿಟರ್ನ್ ಬ್ಯಾಕ್ ತಗೊಂಡ್ರಿ ತಾನೆ. ಸೊ ಲಾಸ್ ಎಲ್ಲಿಂದ? ಮೇಕಪ್ ಇಂಡಸ್ಟ್ರಿನ ಯಾಕೆ ಬೈತೀರಾ ಅಲ್ವಾ? ಸೊ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ, ಲಕ್ಷಾಂತರ ರೂಪಾಯಿ ಫೀಸ್ ಕೊಡ್ತೀವಿ. ಕರೆಕ್ಟ್ ಅಲ್ವಾ? 1 ಲಕ್ಷ ಫೀಸ್ ತಗೊಳ್ಳೋ ಸ್ಕೂಲ್ ಇದೆ, 10 ಲಕ್ಷ ಫೀಸ್ ತಗೊಳ್ಳೋಂಥ ಸ್ಕೂಲ್ಗಳು ಇದಾವೆ. ಸೊ ಎಲ್ಲಾ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರ? ಇಲ್ಲ, ನಿಜ. ಯಾಕಾಗಲ್ಲ? ಟೀಚರ್ಸ್ ಒಂದೇ ತಾನೆ, ಟೀಚಿಂಗ್ ಟೆಕ್ನಿಕ್ ಒಂದೇ ತಾನೆ. ನಿಜ. ನಮ್ಮ ಗ್ರಾಸ್ ಪವರ್, ನಮ್ಮ ಮಕ್ಕಳಿಗೆ ಏನ್ ಗ್ರಾಸ್ ಪವರ್ ಇರುತ್ತೆ, ಅವ್ರ ಟ್ಯಾಲೆಂಟ್ ಏನೋ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ರ್ಯಾಂಕ್ ಸ್ಟೂಡೆಂಟ್, ಕೆಲವೊಬ್ರು ಜಸ್ಟ್ ಪಾಸ್, ಕೆಲವೊಬ್ರು ಫೇಲ್. ಬಟ್ ಫೇಲ್ ಆದವ್ರಿಗೆ ಏನ್ ಲಾಸ್? ಅಟ್ಲೀಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಬಂತಲ್ವಾ? ಹಂಗಂತ ಫೇಲ್ ಆಗ್ತಾರೆ ನಮ್ಮ ಮಕ್ಳು ಅಂತ ನಾವು ಮನೇಲಿ ಇರ್ಸ್ಕೊತೀವ? ನಿಜ. ಸ್ಕೂಲ್ ಮನೇಲಿ ಇರ್ಸ್ಕೊಂಡ್ರೆ ಮಕ್ಳಿಗೆ ಮುಂದೆ ಎಲ್ಲೋ ಹೋಗಿ ಏನೋ ದುಡಿಯಕ್ಕಾದ್ರೂ, ಓದಕ್ಕೆ ಬರೆಯಕ್ಕಾದ್ರೂ ಬರ್ಬೇಕಲ್ವಾ? ನಿಜ. ತುಂಬಾ ಶಾರ್ಟ್ ಗ್ಯಾಪ್ ಅಲ್ಲಿ ತುಂಬಾ ಬೇಗ ಬೆಳೆದು ತುಂಬಾ ಹೆಣ್ಮಕ್ಳಿಗೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ಮಾಡಿದ್ದೆ ನಮ್ಮ ಮೇಕಪ್ ಇಂಡಸ್ಟ್ರಿ. ನಿಜ ಅಲ್ವಾ? ಇವಾಗ ಎಕ್ಸಾಂಪಲ್, ಒಂದು ಎಜುಕೇಟೆಡ್ ಪೀಪಲ್ಸ್, ಎಜುಕೇಶನ್ಗೆ ತುಂಬಾ ವ್ಯಾಲ್ಯೂ ಇದೆ, ಇಲ್ಲ ಅಂತ. ನಾನು ಮೇಕಪ್ ಇಂಡಸ್ಟ್ರಿಗೆ ಯಾರನ್ನ ಬನ್ನಿ ಅಂತ ಕರಿತೀನಿ ಅಂದ್ರೆ, ಯಾವಾಗ್ಲೂ ತುಂಬಾ ಜನ ಎನ್ಕ್ವೈರೀಸ್ ಬರ್ತಾ ಇರ್ತಾರೆ. ನಾನು ಎಜುಕೇಶನ್ ಇದೆ, ಚೆನ್ನಾಗಿದೆ, ಸೊ ಆದ್ರೂ ಅದನ್ನ ಸ್ಕಿಪ್ ಮಾಡಿ ಇಂಡಸ್ಟ್ರಿಗೆ ಅಂತವ್ರಿಗೆ ನಾನು ಖಂಡಿತವಾಗ್ಲೂ ಹೇಳಲ್ಲ ಬನ್ನಿ ಅಂತ. ಬೇಡ, ನಿಮ್ಗೆ ಒಳ್ಳೆ ಎಜುಕೇಶನ್ ಇದೆ, ಅದೇ ಫೀಲ್ಡ್ ನೀವು ಅದೇ ಫೀಲ್ಡ್ ಅಲ್ಲಿ ಹೋಗಿ ಅಲ್ವಾ? ಸೊ ಯಾರಿಗೆ ಅವಕಾಶ ಇಲ್ಲ ಅಂತವ್ರು ಇದಕ್ ಬನ್ನಿ. ಯಾರಿಗೆ ಎಜುಕೇಶನ್ ಇಲ್ಲ, ಯಾರಿಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಸೊ ಯಾರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಅಂತವ್ರು ಈ ಫೀಲ್ಡ್ಗೆ ಬರ್ಲಿ ಅಂತಾನೆ ನಾನು ಯಾವತ್ತಿರೋದು. ಎಜುಕೇಶನ್ ವ್ಯಾಲ್ಯೂ ಇಲ್ಲ ಅಂತಲ್ಲ, ಎಜುಕೇಶನ್ ಇವತ್ತಲ್ಲ ಮುಂದೊಂದು ಯಾವತ್ತಿದ್ರು ತುಂಬಾನೇ ವ್ಯಾಲ್ಯೂ ಇದೆ ಎಜುಕೇಶನ್ಗೆ. ಬಟ್ ಎಲ್ಲಾರ್ಗು ಅದನ್ನ ಕೊಡ್ಸಕ್ ಆಗ್ತಾ ಇಲ್ಲ, ಎಲ್ಲಾರ್ಗು ಓದೋ ಸ್ಕಿಲ್ಸ್ ಇಲ್ಲ. ಸೊ ತುಂಬಾ ಜನ ಹೆಣ್ಮಕ್ಳು ಆಲ್ರೆಡಿ ಮದ್ವೆ ಆಗಿ ಹೋಗ್ಬಿಟ್ಟಿದ್ದಾರೆ, ಮಕ್ಳಾಗಿದ್ದಾರೆ, ಈಗ ದುಡಿಬೇಕು ಅನ್ನಿಸ್ತಿದೆ. ಈಗ ಅವ್ರನ್ನ ನಾವು ಎಜುಕೇಶನ್ ಕಲ್ಸಿ ಯಾವ್ದೋ ಒಳ್ಳೆ ಜಾಬ್ ಕೊಡ್ಸಕ್ ಆಗಲ್ಲ. ಕರೆಕ್ಟ್ ಅಲ್ವಾ?
ಸೊ ನಮ್ಮ ಮೇಕಪ್ ಇಂಡಸ್ಟ್ರಿ ಯಾವಾಗ್ಲೂ ಹೌಸ್ ವೈಫ್ಗಳಿಗೆ ಯಾರು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಯಾರು ತುಂಬ ಪೂರ್ ಪೀಪಲ್ ಇದ್ದಾರೆ ಅಂಥವ್ರಿಗೋಸ್ಕರ ನಮ್ಮ ಮೇಕಪ್ ಇಂಡಸ್ಟ್ರಿ ಯಾವಾಗಲೂ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ನಾನು. ಸೊ ಹೇಳಿದ್ನಲ್ಲ, ಬೆಸ್ಟ್ ಎಕ್ಸಾಂಪಲ್ ನಾನೇ. ಅವ್ರು ಹೇಳ್ತಾರೆ ತುಂಬಾ ಕಾಂಪಿಟೇಷನ್ ಇದೆ ಇವಾಗ ಅಂತ ತುಂಬಾ ಜನದ ಬಾಯಲ್ಲಿ ಕೇಳಿದ್ದೀನಿ ನಾನು. ಹೌದು, ಎಲ್ಲಿ ಯಾವ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಇಲ್ಲ ನಾನು ಹೇಳೋದು. ಏನು ಬೇಡ, ಸಿಂಪಲ್ ಆಗಿ ಒಂದು ಚಿಕ್ಕಪೇಟೆಗೆ ಹೋದ್ರೆ ಎಷ್ಟು ಬಟ್ಟೆ ಅಂಗಡಿಗಳಿದಾವೆ, ಹಂಗಾರೆ ಅದೆಲ್ಲ ಕಾಂಪಿಟೇಷನ್ ಅಲ್ವಾ? ಎಕ್ಸಾಕ್ಟ್ಲಿ, ನಿಜ. ಹೌದು, ಮತ್ತೆ ಅವರಿಗೆಲ್ಲ ಹೆಂಗ್ ಬಿಸ್ನೆಸ್ ಆಗ್ತದೆ? ಅವರೆಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದಾರ? ನಿಜ. ನಮ್ಮ ವರ್ಕ್ ಚೆನ್ನಾಗಿದ್ದು, ನಾವು ಕೊಡೋಂಥ ಫಿನಿಶಿಂಗ್ ಚೆನ್ನಾಗಿದ್ರೆ ನಮ್ಮ ಕ್ಲೈಂಟ್ ನಮ್ಮನ್ನೇ ಹುಡುಕೊಂಡು ಬರ್ತಾರೆ, ಎಷ್ಟೇ ಕಾಂಪಿಟೇಷನ್ ಇದ್ರು. ನಿಜ. ಯಾರು ಕಾಂಪಿಟೇಷನ್ ಅಂತ ಹೇಳ್ತಿದ್ದಾರೆ ಅಂತ ನನಗನ್ಸುತ್ತೆ ಅಂದ್ರೆ, ಇವಾಗ ಆಕ್ಚುಲಿ ಮೇಕಪ್ ಅಕಾಡೆಮಿಗಳು ತುಂಬಾ ಇರ್ಲಿಲ್ಲ ಮುಂಚೆ, ಕೆಲವೊಂದು ಮಾತ್ರ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ. ಸೊ ಇವಾಗ ತುಂಬಾ ಆಗಿದಾವೆ. ಬಟ್ ನಾ ಹೇಳೋದು, ಎಷ್ಟೇ ಆಗಿದ್ರು ಮುಂಚೆ ಲಕ್ಷ ದುಡಿತಾ ಇದ್ರು. ಇವಾಗ ಅಟ್ಲೀಸ್ಟ್ ಎಕ್ಸಾಂಪಲ್ ಹೇಳೋದು, ಒಂದ್ 5 ಲಕ್ಷ ದುಡಿತಿರೋರ್ಗೆ ಏನೋ 1 ಲಕ್ಷನೋ 2 ಲಕ್ಷನೋ ಪ್ರಾಫಿಟ್ ಕಡಿಮೆ ಆಗಿರ್ಬೋದು, ಲಾಸ್ ಅಲ್ಲ, ಪ್ರಾಫಿಟ್ ಕಡಿಮೆ ಆಗಿದೆ. ಬಟ್ ನಾನ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದು, ನೀವೇನು ಅಂತ ವಾವ್ ಅನ್ನೋ ಎಜುಕೇಶನ್ ಮಾಡಿಲ್ಲ. ಇವಾಗಿನ ಜನರೇಷನ್ ಅಲ್ಲಿ ಎಂತ ಕಷ್ಟಪಟ್ಟು ಓದಿ ಒಳ್ಳೆ ಎಜುಕೇಶನ್ ಇರೋರು ಪಾಪ ಒಂದ್ ಒಳ್ಳೆ ಜಾಬ್ ತಗೊಂಡು ದುಡಿಯಕ್ ಹೋಗ್ತೀವಿ ಅಂತಂದ್ರೆ, ನಿಜ ಹೇಳಿ ಒಂದು ಅಪ್ರಾಕ್ಸ್ ಸ್ಯಾಲ್ರಿ ಎಷ್ಟು ಬರ್ಬೋದು? ನಿಜ, ಒಂದು 50,000. ಹೌದು, 50,000 ಸಿಗೋದಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು? ಒಂದೇ ಡಿಗ್ರಿ ಆದವ್ರಿಗೆ 50,000 ಸ್ಯಾಲ್ರಿನೇ ಇಲ್ಲ ಪಾಪ ಇವಾಗ ಅಲ್ವಾ. ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಎಜುಕೇಶನ್ ಮಾಡಿರೋಂತ ವಿದ್ಯಾರ್ಥಿಗಳನ್ನೇ ಜಸ್ಟ್ 20-30 ಸಾವಿರ ಸಂಬಳಕ್ಕೆ ಹೋಗ್ತಿರ್ಬೇಕಾದ್ರೆ, ನಮ್ಮ ಮೇಕಪ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಎಜುಕೇಶನ್ ಇಲ್ಲ ಅಂದ್ರೆ 1 ಲಕ್ಷ ಬಂದ್ರು ಅವ್ರಿಗೆ ಸಾಲ್ತಾ ಇಲ್ಲ. ಬಿಸ್ನೆಸ್ ಡೌನ್ ಆಯ್ತು. ಸಾಕು, ಎಷ್ಟು ವರ್ಷ ಬದುಕಿರ್ತೀವಿ ನಾವು? ಮುಂಚೆಲ್ಲ 100 ವರ್ಷ ಬದುಕಿರ್ತಾ ಇದ್ವಿ, ದುಡ್ಡು ಬೇಕು, ಆಸ್ತಿ ಮಾಡ್ಬೇಕು, ಅದು ಇದು ಅಲ್ವಾ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಹೆಲ್ತ್ ಇಶ್ಯೂಸ್ ನಲ್ಲಿ 50ರಿಂದ 60 ವರ್ಷ ಬದುಕ್ಬಿಟ್ರೆ ನಾವು ಏನೋ ಅಚೀವ್ಮೆಂಟ್ ಮಾಡಿದೀವಿ ಅನ್ನೋ ಫೀಲಿಂಗ್ಸ್ ನಮ್ಗೆ ಇವಾಗ ಅಲ್ವಾ. ಸೊ ಅಂತದ್ರಲ್ಲಿ 50-60 ವರ್ಷ ಬದುಕೋದಿಕ್ಕೆ ನಮ್ಗೆ ಎಷ್ಟಪ್ಪ ಬೇಕು? ಹೌದು, ಎಕ್ಸಾಕ್ಟ್ಲಿ. ಬಟ್ ನಾನ್ ಕಷ್ಟಪಟ್ಟು ಬಂದಿರೋದ್ರಿಂದ ನಾನ್ ಎಕ್ಸ್ಪೆಕ್ಟ್ ಮಾಡೋದು, ಊಟ ಬಟ್ಟೆ ನೆಮ್ಮದಿ, ನಮ್ಗೆ ಏನ್ ಬೇಕು ತಗೋಬೇಕು. ಇಷ್ಟು ಮಟ್ಟಿಗೆ ದೇವ್ರು ಕೊಟ್ಟಿದ್ರೆ ನಮ್ಗೆ ಒಳ್ಳೆ ಬಿಸ್ನೆಸ್ ಆಗ್ತಿದೆ ಅಂತಾನೆ ನಾವ್ ಅನ್ಕೋಬೇಕು. ಯಾವಾಗ್ಲೋ ನನ್ಗೆ 10 ಲಕ್ಷ ಬಿಸ್ನೆಸ್ ಆಗ್ತಾ ಇತ್ತು, ಈಗ್ಲೂ ನನ್ಗೆ 10 ಲಕ್ಷ ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ಬೇಕು? ಈ ಫೀಲ್ಡ್ನೇ ಬಿಟ್ಟು ನಾವ್ ಈಚೆ ಬಂದ್ಬಿಟ್ರೆ 20,000 ಸಂಬಳ ಕೊಡಲ್ಲ, ಅವಾಗ ನಿಮ್ಗೆ ಓಕೆನಾ? ಅದನ್ನ ಕಂಪೇರ್ ಮಾಡ್ಕೊಳ್ಳಿ. ನಿಜ ಅಲ್ವಾ. ಇವಾಗ ಅವಾಗೆಲ್ಲ ಜಾಸ್ತಿ ಮೇಕಪ್ ಅಕಾಡೆಮಿಗಳು ಇರ್ಲಿಲ್ಲ, ಒಂದೊಂದೇ ಅಕಾಡೆಮಿಗಳು ತಿಂಗಳಿಗೆ 20-30 ಲಕ್ಷ ದುಡಿತಾ ಇದ್ರು. ಶೇರ್ ಮಾಡಿ, ಇವಾಗ ಒಬ್ರೇ 20 ಲಕ್ಷ 30 ಲಕ್ಷ ದುಡ್ದು ಏನ್ ಮಾಡ್ಬೇಕು? ಯಾವತ್ತಿದ್ರು ಒಂದ್ ದಿವಸ ಹೋಗೋದೇ ತಾನೆ. ಇಡೀ ಬ್ಯಾಂಗ್ಳೂರಲ್ಲಿ ಮೇಕಪ್ ಇಂಡಸ್ಟ್ರಿ ಫೀಸು 1 ಲ್ಯಾಕಿಂದ 1,25,000 ವರ್ಗೂ ಇತ್ತು. ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಹೆಣ್ಮಗಳು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಜಸ್ಟ್ 25,000 ರೂಪಾಯಿಗೆ ಫೀಸ್ನ ರೆಡ್ಯೂಸ್ ಮಾಡಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಅಕಾಡೆಮಿ ನಮ್ಮ ಶಿಲ್ಪಾಗೌಡ ಅಕಾಡೆಮಿ. ಅದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಸೊ ಅದಾದ ನಂತರ ತುಂಬಾ ಪೂರ್ ಪೀಪಲ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಪ್ರತಿಯೊಬ್ರು ಬಂದು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ತುಂಬಾ ಜನ ಕಲ್ತು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಅಟ್ಲೀಸ್ಟ್ ತಿಂಗಳಿಗೆ 30ರಿಂದ 40 ಸಾವಿರ, ಒಬ್ಬೊಬ್ರು 1 ಲಕ್ಷ, ಒಬ್ಬೊಬ್ರದ್ದು ಒಂದೊಂದ್ ತರ ಸ್ಕಿಲ್ಸ್ ಮೇಲೆ ಅರ್ನ್ ಮಾಡ್ತಾ ಇದಾರೆ. ಇಷ್ಟೇ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ನಾನ್ ಹೇಳೋದು 20,000ದಿಂದ ಮುಂದಕ್ಕೆ ದುಡಿತಾ ಇದಾರ, ಒಂದ್ ಒಳ್ಳೆ ಸ್ಯಾಲ್ರಿನೇ ಅದು. ಬಿಕಾಸ್ ಯಾವುದೇ ನಾವು ಒಂದು ಜಾಬಿಗೆ ಹೋದ್ರು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಕೆಲಸ ಮಾಡಿದ್ರೆ 20,000 ಸ್ಯಾಲ್ರಿ ಬರ್ಬೋದು. ಬಟ್ ಇವಾಗ ಎರಡು ಮೇಕಪ್ ಹೋದ್ರೆ 20,000 ಬರುತ್ತೆ ತಾನೆ. ಸೊ ಅರ್ನಿಂಗ್ ಒಳ್ಳೆ ಅರ್ನಿಂಗ್ ಅಲ್ವಾ ಅದು. ಮತ್ತೆ ಜನಕ್ಕೆ ಆಸೆ ಜಾಸ್ತಿ ಆಗ್ತಾ ಇದೆ, ಬಿಸ್ನೆಸ್ ಕಡಿಮೆ ಆಗ್ತಾ ಇಲ್ಲ, ಜನಕ್ಕೆ ಆಸೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ನನ್ನ ಬಿಸ್ನೆಸ್ ಶೇರ್ ಆಗ್ತಿದೆ, ಇನ್ನೊಬ್ರಿಗೆ ಹೋಗ್ತಿದೆ ಅನ್ನೋ ಒಂದು ಆಸೆನೆ ಒಂಥರ ಜಾಸ್ತಿ ಆಗ್ತಾ ಇರೋದು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಬಟ್ ನಾನು 20 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಅಪ್ಸ್ ಅಂಡ್ ಡೌನ್ ನ ತುಂಬಾ ನೋಡ್ತಾ ಬಂದಿದ್ದೀನಿ. ಇವಾಗ ಸಲೂನ್ ಫೀಲ್ಡ್ ಅಲ್ಲಿ ಕೂಡ ಇದ್ದೀನಿ. ಸೊ ಒಂದ್ ಮಂತ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಒಂದ್ ಮಂತ್ ಬಿಸ್ನೆಸ್ ಕಡಿಮೆ ಆಗುತ್ತೆ. ಎಲ್ಲದನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವರೇ ಒಳ್ಳೆ ಮೇಕಪ್ ಆರ್ಟಿಸ್ಟ್, ಬ್ಯೂಟಿಷಿಯನ್ ಅಂತ ನಾನು ಹೇಳ್ತೀನಿ. ಎನಿ ಟೈಮ್ ಬಿಸ್ನೆಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾವು ಅಲ್ವಾ. ಎನಿ ಟೈಮ್ ಫಂಕ್ಷನ್ ಇರುತ್ತಾ, ಕ್ಲೈಂಟ್ ಬರ್ತಾರ, ಎನಿ ಟೈಮ್ ಫೇಶಿಯಲ್ ಮಾಡಿಸ್ಕೊಳಕ್ ಬರ್ತಾರ, ಆಗಲ್ಲ. ಬಟ್ ನಮ್ ಲೈಫ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಿದ್ಯಾ ಇಂಡಸ್ಟ್ರಿಯಿಂದ, ಅಲ್ಪ ತೃಪ್ತರಾಗಿ ಬದುಕಿದ್ರೆ ಈ ಇಶ್ಯೂನೇ ಇಲ್ಲ. ಇವಾಗ ಏನಾಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿಲ್ಲ ಮೇಕಪ್ ಇಂಡಸ್ಟ್ರಿನಲ್ಲಿ, ಜಲಸಿ ಜಾಸ್ತಿ ಆಗಿದೆ. ನಾನು ನೋಡಿರೋ ಪ್ರಕಾರ ಜಲಸಿ ಜಾಸ್ತಿ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ವಿಡಿಯೋ ಹಾಕೋತಾರೆ, ಅವ್ರು ಸರಿಗ್ ಮಾಡ್ತಾ ಇಲ್ಲ, ಅವ್ರು ಏನೂ ಹೇಳ್ಕೊಡಲ್ಲ, ನಮ್ಮ ಹತ್ರ ಬನ್ನಿ ಅಂತ ಇವ್ರು ಕರೀತಾರೆ. ಇನ್ನೊಬ್ರು ಈ ವಿಡಿಯೋ ನೋಡ್ಬಿಟ್ಟು
ಅವ್ರು ಹೇಳ್ತಾರೆ, ಅವ್ರು ಸರಿಗೆ ಹೇಳ್ಕೊಡಲ್ಲ, ಅವ್ರಿಗೇನೂ ಗೊತ್ತಿಲ್ಲ ಅಂತ ಇವ್ರು ಕರೀತಾರೆ. ಹಾ. ಸ್ಟೂಡೆಂಟ್ ಏನಾಗ್ತಾ ಇದಾರೆ ಅಂದ್ರೆ ಕನ್ಫ್ಯೂಸ್ ಆಗ್ತಾ ಇದಾರೆ. ಪ್ರತಿಯೊಬ್ರು ಅವ್ರವ್ರ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡಿದ್ರೆ ಯಾವತ್ತೂ ಇಶ್ಯೂ ಆಗ್ತಾನೆ ಇರಲಿಲ್ಲ. ಎಸ್, ನಿಜ. ಇದು ಎಲ್ಲೋ ಒಂದ್ ಕಡೆ ಈ ಹೊಟ್ಟೆ ಕಿಚ್ಚು ಅಸೂಯೆ ಅನ್ನೋದು ಬಹುಶಃ ಈ ಇಂಡಸ್ಟ್ರಿನಲ್ಲಿರೋ ತುಂಬಾ ಒಳ್ಳೊಳ್ಳೆ ಅಕಾಡೆಮಿಗಳನ್ನ ಹಾಳು ಮಾಡ್ತಿದ್ವಿ. ಖಂಡಿತವಾಗ್ಲು ಕೆಲವೊಂದು ಆರ್ಟಿಸ್ಟ್ಗಳು ಇಂಡಸ್ಟ್ರಿಗೆ ಬಂದು ಮೇಕಪ್ ಇಂಡಸ್ಟ್ರಿ ಹೆಸರನ್ನೇ ಹಾಳು ಮಾಡ್ತಿದ್ದಾರೆ. ಅದು ನೋಡಿದ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ಮೇಕಪ್ ಇಂಡಸ್ಟ್ರಿ ಅನ್ನೋದು ನಿಜವಾಗ್ಲೂ ನಿಮ್ ನಂಬಲ್ಲ, ಮೇಕಪ್ ಆರ್ಟಿಸ್ಟ್ ಹೋದ್ರೆ ಒಂದು ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾರೆ. ಇವಾಗ ಮುಂಚೆ ಇರ್ಲಿಲ್ಲ, ಇವಾಗಂತೂ ಒಂದು ಮೇಕಪ್ ಆರ್ಟಿಸ್ಟ್ ಹೋದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ. ಸೆಲ್ಫಿ ಕೊಡಿ ಅಂತ ಬರ್ತಾರೆ. ನಾವೇ ಅನ್ಕೋತೀವಿ ನಾವೇನ್ ಸೆಲೆಬ್ರಿಟಿಗಳ ನೋಡಿ ಹಿಂಗ್ ಕೇಳ್ತಾರೆ. ನಾವು ಒಂದ್ ಟೈಮಲ್ಲಿ ಸೆಲೆಬ್ರಿಟಿಗಳನ್ನ ಕೇಳ್ತಾ ಇದ್ವಿ ಸೆಲ್ಫಿ ಕೊಡಿ ಅಂತ. ಅಷ್ಟು ಒಂದು ಒಳ್ಳೆ ಹೆಸರಿದ್ದ ಮೇಕಪ್ ಇಂಡಸ್ಟ್ರಿನ ಕೆಲವೊಬ್ರು ಬಂದ್ಬಿಟ್ಟು ಸುಮ್ನೆ ಏನೋ ಒಂದ್ ಮಾತಾಡೋದು, ಅವಶ್ಯಕತೆನೇ ಇಲ್ಲ ಅದೆಲ್ಲ. ಓಕೆನಾ, ಜಲಸಿಯಿಂದ ಮೇಕಪ್ ಇಂಡಸ್ಟ್ರಿಗಳು ಹಾಳಾಗ್ತದೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಲಿ. ನಮ್ ವರ್ಕ್ ಚೆನ್ನಾಗಿದ್ರೆ ನಮ್ ಬಿಸ್ನೆಸ್ ಹಾಗೆ ಆಗುತ್ತೆ. ಖಂಡಿತವಾಗ್ಲು ನಾವ್ ಯಾರನ್ನೇ ಯಾಮಾರಿಸ್ಬೋದು, ಕ್ಲೈಂಟ್ ನ ಯಾಮಾರ್ಸಕ್ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾಮಾರಿಸ್ಬೋದು, ಎಷ್ಟ್ ಸರಿ, ಒಂದ್ ಸರಿ ಕ್ಲೈಂಟ್ ನಮ್ಮ ಹತ್ರ ಬರೋವರೆಗೂ, ನಮ್ಮ ಹತ್ರ ಬಂದು ಒಂದ್ಸ ನನ್ ಸರ್ವಿಸ್ ತಗೊಂಡ್ಮೇಲೆ ನಾವು ಚೆನ್ನಾಗಿ ಸರ್ವಿಸ್ ಕೊಡ್ತೀವ ಇಲ್ವಾ ಅಂತ ಕ್ಲೈಂಟ್ ಡಿಸೈಡ್ ಮಾಡ್ತಾರೆ. ಎಷ್ಟ್ ಸರಿ ಯಾಮಾರ್ಸಕ್ಕಾಗತ್ತೆ. ಸೊ ಆ ಬೇಸಿಸ್ ಮೇಲೆ ಬಿಸ್ನೆಸ್ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರಿಗೂ. ಬೆಳಿಬೇಕು ಅಂತಂದ್ರೆ ವಿರೋಧಿಗಳು ಟೀಕೆ ಟಿಪ್ಪಣಿಗಳು ಇರ್ಲೇಬೇಕಿಲ್ಲ ಅಂತಂದ್ರೆ ಬೆಳೆಯೋದಕ್ಕಾಗೋದಿಲ್ಲ ಅಂತ. ಸೊ ಒಂದು ಲುಕ್ ನ ಕ್ರಿಯೇಟ್ ಮಾಡಿದ ತಕ್ಷಣ ಆ ಲುಕ್ಗೆ ಜೀವ ತುಂಬೋದಕ್ಕೆ ನೀವು ರೆಡಿ ಇರ್ತೀರಾ. ಅವತ್ತು ನಾನು ಕುತ್ಕೊಂಡು ಡಿಸೈಡ್ ಮಾಡಿದೆ ದುಡ್ಡಿಗೆ ಎಷ್ಟು ಬೆಲೆ ಇದೆಯಲ್ಲ, ಒಂದ್ ಒಳ್ಳೆ ದಾರಿಲಿ ದುಡ್ಡು ಮಾಡ್ಲೇಬೇಕು ಅಂತ ಹೇಳಿ ನಾನೇ ಫಸ್ಟ್ 25,000 ರೂಪೀಸ್ ಫೀಸ್ ನ ರೆಡ್ಯೂಸ್ ಮಾಡಿದ್ದಂತ ಆಲ್ರೆಡಿ ನಿಮ್ಗೆ ಹೇಳಿದೆ. ಅದೇ ಒಂದು ದೊಡ್ಡ ಇಶ್ಯೂ ಆಗೋಯ್ತು ಇಂಡಸ್ಟ್ರಿನಲ್ಲಿ. 40-50 ಜನದಲ್ಲಿ ಒಂದಿಬ್ರು ಮಾತ್ರ ನಮ್ಗೆ ಅಪೋಸಿಟ್ ಮಾತಾಡಿ 48 ಜನ ನನ್ನ ಪರ ಮಾತಾಡ್ತಾರೆ ಅಂದ್ರೆ ನಮ್ಮ ಎಜುಕೇಶನ್ ಹಿಂಗಿದೆ ಅಂತ ನೀವು ಯೋಚನೆ ಮಾಡಿ.